ಮನೆ ಒಳಗಡೆ ಬರ್ಬೇಕು ಅಂದ್ರೆ ಒಂದು ಪೂಜಾ ರೂಮ್, ಒಂದು ಪೂಜಾ ರೂಮ್ ಅಂದ್ರೆ ಒಂದು ದೇವರಿಗೋಸ್ಕರ ಒಂದು ಲಕ್ಸುರಿ ಆಗಿ ಇರ್ಬೇಕು ಅಂದ್ರೆ ಯಾವ ತರ ಇರ್ಬೇಕು ಅಂತ ನೋಡಿ ಸರ್. ಇದು ಡಬಲ್ ಡೋರ್ ಬರುತ್ತೆ. ಇದು ಬಂದು ನಿಮ್ಗೆ ಹೆಚ್ಚಿಗೆ ಅಂದ್ರೆ ಒಂದು 3 ಇಂಚ್ ಬರುತ್ತೆ. 75mm ಡೋರ್ ಇದು. ಅಂದ್ರೆ ಸೆಟಲ್ಲಿ ಸೋಫಾ ಇಂಟೀರಿಯರ್ ಏನಿದೆ ಕಬೋರ್ಡ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ಪ್ರತಿಯೊಂದು ಒಂದು ನೋಡಿದ್ರೆ ನೀವು ಯಾವ್ದೇ ನೋಡಿದ್ರು ಒಂದು ಕಲರ್ ಪ್ರಕಾರ ನೋಡಿದ್ರೆ ಒಂದು ಥೀಮ್ ಇದೆ. ಈಗ ನೋಡಿ ಟಿವಿ ಯೂನಿಟ್ ಕಲರ್ ನೋಡಿ, ಸೋಫಾ ಕಲರ್ ನೋಡಿ, ಆ ಕರ್ಟನ್ ಕಲರ್ ನೋಡಿ, ಇಲ್ಲ ಬ್ಯಾಕ್ ಸೈಡ್ ಕಲರ್ ನೋಡಿ, ಇವನ್ ಕೆಳಗಡೆ ಗ್ರಾನೈಟ್ ಕೂಡ ಅದೇ ತರ ಕಲರ್ ಥೀಮ್ ಅಂದ್ರೆ ಒಂದು ಕಲರ್ ಥೀಮ್ ಇದೆ. ಇದೆಯಾ ಈ ಬಿಲ್ಡಿಂಗ್ ಅಲ್ಲಿ ಕತ್ಲು ಕಾಣಿಸ್ತಾ ಇದೆ. ಈಗ ನೋಡಿ ಸಡನ್ ಆಗಿ ಬೆಳಕು ಬರುತ್ತೆ, ಆಗ ನೋಡಿ ಆನ್ ಆಯ್ತು. ಈಗ ನೋಡಿ ಕ್ಲೋಸ್ ಆಗುತ್ತೆ, ಆಗ ನೋಡಿ ಆಯ್ತು. ಸೊ ಇಂಟೀರಿಯರ್ ಕಂಪ್ಲೀಟ್ ಆಗಿರೋದನ್ನ 4th ಫ್ಲೋರ್ ಅಲ್ಲಿ ನೋಡಿದ್ವಿ. ಅಲ್ಲಿ ಮಾಡಿರ್ತಕ್ಕಂಥ ವರ್ಕ್ ಇಷ್ಟ ಆಗಿ ಇವರು ಈಗ 5th ಫ್ಲೋರ್ ಅಲ್ಲಿ ಇರ್ತಕ್ಕಂಥವ್ರು ಇವರು ಕೂಡ ಇವ್ರಿಗೆ ಕೊಟ್ಟಿದ್ದಾರೆ. ನಮ್ದಲ್ಲಿ ಹೆಂಗ ಸರ್ ಒಂದು 4 ಇದು ಇದೆ ಸರ್. ಒಂದು ಗೋಲ್ಡ್ ಪ್ಯಾಕೇಜ್ ಇದೆ, ಕ್ಲಬ್ ಇದೆ, ಪ್ಲಾಟಿನಿಯಂ ಇದೆ, ಆ ಥರ ಪ್ಯಾಕೇಜಸ್ ಇದೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನಾನಿವತ್ತು ಬೆಂಗಳೂರಿನ ಚಾಮರಾಜಪೇಟೆಗೆ ಬಂದಿದ್ದೀನಿ. ಚಾಮರಾಜಪೇಟೆಯಲ್ಲಿ ಅರಿಯಂತಿ ಎನ್ಕ್ಲೇವ್ ಅಂತಕ್ಕಂಥ ಅಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಸ್ನೇಹಿತರೆ ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದೀನಿ ಅಂದರೆ ಸ್ನೇಹಿತರೆ ಇಂಟೀರಿಯರ್ ವರ್ಕ್ನ ತೋರಿಸೋದಕ್ಕೆ ಬಂದಿದ್ದೀನಿ. ನೋಡಿ, ನೀವು ಯೂಶಲ್ ಆಗಿ ಮನೆ ಕಟ್ಟಿರ್ತಾರಲ್ವ, ಅಥವಾ ಕಟ್ಟೋ ಪ್ಲ್ಯಾನ್ ಇರುತ್ತೆ, ಕಮರ್ಷಿಯಲ್ ಆಗಿರಲಿ, ರೆಸಿಡೆನ್ಷಿಯಲ್ ಆಗಿರಲಿ, ಯಾವುದೇ ಆಗಿರಲಿ. ಸೊ ಇಂಟೀರಿಯರ್ ವರ್ಕು ಅಂದ ತಕ್ಷಣ ಸೊ ಯೂಶಲ್ ಆಗಿ ನಮಗೇನು ಒಳಗಡೆ ವಾರ್ಡ್ರೋಬ್ಗಳು ಚೆನ್ನಾಗಿರಬೇಕು, ಕಿಚನ್ ಯೂನಿಟ್ಸ್ ಚೆನ್ನಾಗಿರಬೇಕು. ಸೊ ಅದಷ್ಟು ಯೋಚನೆ ಮಾಡ್ತಾ ಇರ್ತೀವಿ ಇಂಟೀರಿಯರ್ ವರ್ಕ್ ಅಂದರೆ. ಬಟ್ ನಾವಿವಾಗ ತೋರಿಸ್ತಾ ಇರೋದು ಹೇಗಿದೆ ಅಂದರೆ ಒಂದು ಡೋರ್ಗಳಿಂದ ಹಿಡಿದು ಸೇಫ್ಟಿ ಡೋರು ಮತ್ತು ಡೋರು ಅದ್ರ ಬಗ್ಗೆ ಅದರಲ್ಲೂ ಕೂಡ ಸೊ ದೊಡ್ಡದಾಯ್ತು ಡೋರು, ಬೇರೆ ಕಡೆ ಡಿಸ್ಟರ್ಬ್ ಆಗ್ತಾಯಿದೆ, ಅದರಲ್ಲೂ ಕೂಡ ಸ್ಪೆಷಲ್ಲಾಗಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆ ಸ್ವಿಚಸ್ಗಳಾಗಿರ್ಬೋದು, ಮತ್ತು ಫಾಲ್ ಸೀಲಿಂಗ್ ಆಗಿರ್ಬೋದು. ಸೊ ಮತ್ತು ಇನ್ನೂ ಹಲವಾರು ಈವನ್ ಇನ್ಕ್ಲೂಡಿಂಗ್ ಡೈನಿಂಗ್ ಟೇಬಲ್ಲು, ಸೋಫಾ ಮತ್ತು ಕರ್ಟನ್ಸು ಪ್ರತಿಯೊಂದು ತಲೆಯಲ್ಲಿಟ್ಕೊಂಡು ಇಂಟೀರಿಯರ್ ಮಾಡಿದ್ದಾರೆ. ಸೊ ಯಾರೆಲ್ಲ ಇಂಟೀರಿಯರ್ ಮಾಡಿಸ್ಬೇಕಂತ ಇದ್ದೀರೋ ಇದಂತೂ ಬೆಸ್ಟ್ ವಿಡಿಯೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಅವರು ಇದಷ್ಟೇ ಅಲ್ಲ, ಈ ಥರ ರಾಫ್ಟಿಂಗು ಎಲ್ಲ ಕೆಲಸನೂ ಮಾಡ್ತಾರೆ. ಸೊ ನಮ್ಮ ಜೊತೆ ಆಲ್ರೆಡಿ ಪ್ರಕಾಶ್ ಸರ್ ಇದ್ದಾರೆ. ಇವ್ರ ಫೇಸ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಕೇಸರ್ ಇನೋವೇಷನ್ ಹಾರ್ಡ್ವೇರ್ ಶಾಪ್ ತೋರಿಸ್ತಾ ಇರ್ತೀನಿ ಪ್ರತಿ ಸರಿನೂ. ನಿಮಗೆ ಹೋಲ್ಸೇಲಲ್ಲಿ ಬೇಕಂದರೆ ಮಾರ್ಕೆಟ್ಗಿಂತ ಕಡಿಮೆ, ಬೇರೆ ಡೀಲರ್ಗಿಂತ ಕಡಿಮೆ, ಆನ್ಲೈನ್ಗಿಂತ ಕಡಿಮೆ, ಆಲ್ ಓವರ್ ಬೆಂಗಳೂರು ಕೂಡ ಫ್ರೀ ಡೆಲಿವರಿ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದರಲ್ಲೇ ಫೇಮಸ್ಸು. ಸೊ ಇವತ್ತಿನ ದಿನ ಇವರು ಇಂಟೀರಿಯರ್ ವರ್ಕ್ ಕೂಡ ಮಾಡಿಕೊಡ್ತಾ ಇದ್ದಾರೆ. ಸೊ ನಮಸ್ಕಾರ ಸರ್, ಚೆನ್ನಾಗಿದ್ದೀರಿ ಸರ್ ಅಲ್ವಾ? ಸೊ ಒಟ್ಟಿನಲ್ಲಿ ಏನಂದರೆ ನಾನು ಬಂದು ನೋಡಿದೆ. ಸೊ ನೋಡ್ಬಿಟ್ಟೆ ಕೆಳಗಡೆ ಬಂದಿದ್ದು. ಸೊ ಈಗ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀವಿ ಜನಗಳಿಗೆ. ಸೊ ಅದು ನೋಡಿದಾಗ ಡೋರ್ ನೋಡಿದೆ ಸರ್, ತುಂಬ ಉದ್ದ ಇತ್ತು. ಅದನ್ನ ಮಧ್ಯ ಜಾಯಿಂಟ್ ಮಾಡಿ ಆ ಥರ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಮತ್ತು ಒಳಗಡೆ ನೋಡಿದ ತಕ್ಷಣ ಒಂದು ಸ್ಟಾರ್ ಹೋಟೆಲ್ ಫೀಲ್ ಬರೋ ಥರ ಮಾಡಿಕೊಟ್ಟಿದ್ದೀರಾ. ಲೈಟಿಂಗ್ಸ್ ಆಗಿರ್ಬೋದು ಅದೆಲ್ಲ. ಸೊ ಇನ್ಕ್ಲೂಡಿಂಗ್ ಏನಂದರೆ ಆ ಟೈಲ್ಸ್ಗಳಾಗಿರ್ಬೋದು, ಆ ಸ್ವಿಚಸ್ಗಳಾಗಿರ್ಬೋದು, ಆ ಮಂಚಗಳಾಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ಆ ಸ್ಟ್ರಿಪ್ ಲೈಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಮೇಝಿಂಗ್ ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದೀರಾ ಅಲ್ವಾ ಸರ್? ಹೌದು ಸರ್, ಮಾಡಿ. ಸೊ ಪ್ರತಿಯೊಂದು ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಣ ಸರ್. ನಿಮ್ಮಲ್ಲಿ ಯಾವ ಪ್ಯಾಕೇಜ್ ಇದೆ ಅಂತ ಹೇಳಿದ್ರೆ? ಗೋಲ್ಡ್ ಇದೆ, ಪ್ಲಾಟಿನಿಯಂ ಇದೆ, ಕ್ಲಬ್ ಇದೆ, 3 ಪ್ಯಾಕೇಜಸ್ ಇದೆ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಸರ್. ಸೊ ಆಲ್ ಓವರ್ ಬೆಂಗಳೂರು ಮಾಡ್ಕೊಡ್ತೀರಾ? ಬ್ಯಾಂಗ್ಳೂರ್ ಮಾಡ್ಕೊಡ್ತೀವಿ, ಮೈಸೂರು ಮಾಡ್ಕೊಡ್ತೀವಿ, ಹಾಸನ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಆನ್ ಟೈಮ್ ಡೆಲಿವರಿ ಕೂಡ ಕೊಡ್ತೀವಿ ಸರ್, ಕೊಡ್ತೀವಿ. ಸೊ ಜಾಸ್ತಿ ತಡ ಮಾಡೋದು ಬೇಡ ಸ್ನೇಹಿತರೆ. ಸೊ ಯಾರಾದರೂ ಇದ್ರ ಬಗ್ಗೆ ನೋಡಬೇಕು ಮಾಡಬೇಕಂದ್ರೆ ಈ ಅಪಾರ್ಟ್ಮೆಂಟಿಗೆ ಬಂದು 4th ಫ್ಲೋರಲ್ಲಿ ಇರ್ತಕ್ಕಂಥ ಒಂದು ಮನೆನ ನೋಡಿದ್ರು ಸಾಕು, ನಿಮ್ಗೊಂದು ಎಕ್ಸಾಂಪಲ್ ಯಾವ ಥರ ಮಾಡಿದ್ದಾರೆ ಅನ್ನೋದು ಕೂಡ. ಸೊ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ವಿ, ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸೊ ಅದು ಕೂಡ ಪ್ರತಿಯೊಂದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ, ತೋರಿಸೋದ್ರ ಮುಖಾಂತರ ಪ್ರತಿಯೊಂದು ತಿಳಿಸ್ತಾರೆ. ಬನ್ನಿ ಯಾವ ಥರ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಬಿಡ್ತೀನಿ ಸರ್. ಹೋಗೋಣ ಸರ್, ಬನ್ನಿ ಸರ್. ಈಗ 4th ಫ್ಲೋರಲ್ಲಿ ಎಷ್ಟನೇದು ಬಿಲ್ಡಿಂಗು? ಸರ್ 4th ಫ್ಲೋರಲ್ಲಿ 4th ಫ್ಲೋರ್ ಸರ್. ಎಷ್ಟನೇ ಬಿಲ್ಡಿಂಗ್ ಅದು? ಅದು ಸರ್ ಫಸ್ಟ್ ಫ್ಲಾಟ್. ಅದೇ ತರ 4 ಫ್ಲಾಟ್ ನಾವು ಇದರಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಸ್ನೇಹಿತರೆ ಇನ್ನೊಂದು ವಿಶೇಷತೆ ಏನಂದ್ರೆ ಇವ್ರು ಮಾಡಿರ್ತಕ್ಕಂಥ ಒಂದು ಪ್ಲಾಟ್ಸ್ ಫಿನಿಶ್ಡ್ ಆಲ್ರೆಡಿ ಎಲ್ಲ ವರ್ಕು. ಅದನ್ನ ನೋಡಿ ಬೇರೆಯವ್ರು ಮಾಡ್ತಾ ಇದ್ರಂತೆ ಆಲ್ರೆಡಿ ಇಂಟೀರಿಯರ್. ಅವ್ರು ಇದನ್ನ ನೋಡಿ ನನಗೆ ಬೇಡಪ್ಪ ನೀವೇ ಮಾಡಿಕೊಡಿ ಅಂತ ಅವ್ರನ್ನ ಕ್ಯಾನ್ಸಲ್ ಮಾಡಿ ಇವ್ರಿಗೆ ಆರ್ಡರ್ನ ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ಅದನ್ನ ನೋಡಿ ಇನ್ನ 3 ಪ್ಲಾಟ್ಸ್ ಅಂದ್ರೆ ಟೋಟಲ್ 4 ಪ್ಲಾಟ್ಸ್ ಅಲ್ಲ ಸರ್ ನೀವು ಇಲ್ಲಿ ವರ್ಕ್ ಮಾಡ್ತಾ ಇರೋದು? ಫ್ಲಾಟ್ ವರ್ಕ್ ನಡೀತಾ ಇದೆ. ಅದರಲ್ಲಿ 1 ಕಂಪ್ಲೀಟ್ ಆಗಿದೆ, ಎರಡನೇದು ಒಂದು 2-3 ಡೇಸ್ ಕೆಲಸ ಇದೆ ಸರ್. ಅದೇ ಇನ್ನ 2 ಒಂದು 15 ಡೇಸ್ ಕೆಲಸ ಇದೆ ಸರ್. ಓಕೆ, ಹೌದು. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಮೊದಲನೇದು, ಹೌದು ಸರ್. ಮತ್ತೆ 4th ಫ್ಲೋರ್ ಅಲ್ಲಿ, ಮತ್ತೆ 5th ಫ್ಲೋರ್ ಅಲ್ಲಿ, ಮತ್ತೆ 3rd ಫ್ಲೋರ್. ಇಷ್ಟು ನೀವೇ ಮಾಡ್ತಾ ಇದ್ದೀರಾ? ನಾವು ಮಾಡ್ತಾ ಇದೀವಿ. ಇನ್ನ ಒಂದು 3 ಫ್ಲಾಟ್ ಪೆಂಡಿಂಗ್ ಅಲ್ಲಿ ಇದೆ, ಅಂದ್ರೆ ಫೈನಲ್ ಆಗಿದೆ. ಅಂದ್ರೆ ನೆಕ್ಸ್ಟ್ ಇದು ಮುಗ್ಸಾದ್ಮೇಲೆ ಅದು ಸ್ಟಾರ್ಟ್ ಮಾಡೋಣ ಅಂತ. ಸೊ ಈಗ ಅದ್ರ ಬಗ್ಗೆ ಕೇಳೋದಕ್ಕೆ ಮಾಡೋದಕ್ಕೆ ಮೀಟ್ ಆಗೋದಕ್ಕೆ ಏನು ಚಾರ್ಜಸ್ ಇಲ್ವಲ್ಲ? ಯಾವ್ದಕ್ಕೆ? ಸೊ ನಾಲೆಡ್ಜ್ ಹೆಂಗಿದೆ, ಎಷ್ಟಾಗುತ್ತೆ ಏನಂದ್ರೆ ಸರ್ ನಮ್ಮ ಇಲ್ಲಿ ಸ್ಟೋರ್ ಗೆ ಬಂದು ನೀವು ಅಲ್ಲಿ ಬನ್ನಿ, ಏನಿದೆ ನೀವು ಫ್ಲೋರ್ ಪ್ಲಾನ್ ಕೊಡಿ, ಆ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಉಚಿತವಾಗಿರುತ್ತೆ. ಇದ್ರ ಬಗ್ಗೆ ಏನಾದ್ರು ಎನ್ಕ್ವೈರಿ ಮಾಡ್ಬೇಕು, ನಿಮ್ಮ ಮನೆ ಮಾಡ್ಬೇಕಂದ್ರೆ ಇದೇನಪ್ಪ ಏನಾದ್ರು ಕನ್ಸಲ್ಟೆನ್ಸಿ ತಗೊಂತಾರ ಅಥವಾ ಕೇಳೋದಕ್ಕೆ ಚಾರ್ಜಸ್ ಅದೇನಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇವ್ರ ಹತ್ರ ಮೆಟೀರಿಯಲ್ ಸಿಗುತ್ತೆ, ಜೊತೆಗೆ ಈಗ ನಿಮ್ಗೆ ಲೇಬರ್ಸ್ ಬೇಕಂದ್ರೆ ಅದು ಅಷ್ಟೇ, ಜೊತೆಗೆ A to Z ಇನ್ಸ್ಟಾಲೇಷನ್ ಹಾರ್ಡ್ವೇರ್ ಐಟಮ್ ಬೇಕಾ ಅದು ಕೂಡ ಸಿಗುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಲ್ಯಾಗ್ ಆಗುತ್ತೆ ವಿಡಿಯೋ.
ಸೊ ಸಿಂಪಲ್ ಆಗಿ ಪ್ರತಿಯೊಂದು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಸೀದಾ 4th ಫ್ಲೋರ್ಗೆ ಹೋಗೋಣ, ಫಿನಿಶ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನೆಲ್ಲ ಅಂಡರ್ ವರ್ಕಲ್ಲಿ ಇದೆ ಅದನ್ನು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಸೊ ಲಿಫ್ಟ್ ಇದೆ, ಲಿಫ್ಟ್ ನೋಡೋಣ ಸರ್, ಬನ್ನಿ ಸರ್. ಇದು ಬಂದು ಮೇನ್ ಡೋರ್ ಅಲ್ಲಿ ಅಂದ್ರೆ ಫಿಂಗರ್ ಲಾಕ್ ಹಾಕಿರೋದು ಇದಕ್ಕೆ. ಇದು ಬಂದು ನಿಮ್ಗೆ ನಾವು ಕೈಯಿಂದ ಮಾಡಿರೋದು. ಇದು ಬಂದು ವೀನಿಯರ್ ಡೋರ್ ಅಂತ ಹೇಳೋದು ಇದಕ್ಕೆ. ಒಟ್ಟಿಗೆ ಉಡನೆ ಉಡನೆ ಅಂದ್ರೆ ನಾವು ವೀನಿಯರ್ ಅಲ್ಲಿ ಮಾಡಿಸಿರೋದು. ಇವೆಲ್ಲ ಎಸ್ ಮೇಲೆ ಬ್ಲಾಕ್ ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಇದು ಮಾಡಿರೋದು. ಇದೆಲ್ಲ ನೋಡಿ ಡಬಲ್ ಡೋರ್ ಬರುತ್ತೆ. ಇದು ಬಂದು ನಿಮ್ಗೆ ಹೆಚ್ಚಿಗೆ ಅಂದ್ರೆ ಒಂದು 3 ಇಂಚ್ ಬರುತ್ತೆ. 75 mm ಡೋರ್ ಇದು. ಅಂದ್ರೆ ಸೇಫ್ಟಿ ಪರ್ಪಸ್ ಸೂಪರ್ ಆಗಿದೆ. ಇದು ಬಂದು ನೋಡಿ ಸರ್, ಮ್ಯಾನ್ ಡೋರ್ ಹ್ಯಾಂಡಲ್. ಹಂಗೆ ನೋಡಿದ್ರೆ ಇದು ಕೂಡ ಸೆಕೆಂಡ್ ಡೋರು, ಅಂದ್ರೆ ಡಬಲ್ ಸೇಫ್ಟಿಗೋಸ್ಕರ ನಾವು ಡಬಲ್ ಡೋರ್ ಮಾಡಿರೋದು. ಆಕ್ಚುಲಿ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಈ ತರ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಇವ್ ನೋಡಿ ಇವೆಲ್ಲ ಬ್ರಾಸ್ ಇಂಚಸ್ ಏನ್ ಹಾಕಿದೀವಿ ನಾವು ನೋಡಿ, ಎಷ್ಟು ದೊಡ್ಡದಕ್ಕೆ ಹಾಕಿದೀವಿ ಅಂದ್ರೆ ಫುಲ್ಲಿ ಲಕ್ಸುರಿ ಪ್ರೀಮಿಯಂ ಹೆಂಗಿರತ್ತಂತ ಆತರ ಇದು ಲಕ್ಸುರಿ ಪ್ರೀಮಿಯಂ ಯೂನಿಟ್. ನೋಡಿ ಸೂಪರ್. ಇದು ನೋಡಿ ಹೆಂಗಿದೆ. ಸೊ ಕೆಲವೊಂದು ನಿಮ್ ವಿಡಿಯೋ ವೈರಲ್ ಆಗಿತ್ತು ಕೇಸರ್ ಇನೋವೇಷನ್ ಅಲ್ಲಿ. ಸೊ ಈ ತರ ಎಲ್ಲ ಹಾಕ್ಸಿದ್ರೆ ಯಾರಾದ್ರೂ ಬಂದ್ರೆ ಉರ್ಕೊಂಡೇ ಹೋಗ್ಬೇಕು. ಬರೀ ಹ್ಯಾಂಡಲ್ ನೋಡಿ, ಹ್ಯಾಂಡಲ್ ಈ ತರ ಇದೆ ಅಂದ್ರೆ ಮನೆ ಹೆಂಗಿರತ್ತಂತ ಆತರ ಒಂದು ಇದು ಮಾಡ್ಕೋಬಹುದು. ಸೊ ಹಂಗಾಗಿ ಬನ್ನಿ ಒಳಗಡೆ ಬನ್ನಿ ಹೆಂಗಿದೆ ನೋಡಿ. ಇವೆಲ್ಲ ಸರ್ ಎಲ್ಲ ಇದೆಲ್ಲ ಲಾಕರ್ಸ್ ಎಲ್ಲ ಎಷ್ಟು ಯುರೋಪನ ಎಲ್ಲ ಯುರೋಪ ಇದೆ, ಗೋದ್ರೇಜ್ ಇದೆ, ಎಲ್ಲಿದೆ ಎಲ್ಲ ಅಂದ್ರೆ ಕಸ್ಟಮರ್ ಚಾಯ್ಸ್ ಯಾವ ತರ ಬ್ರ್ಯಾಂಡ್ ಕೇಳ್ತಾರೆ ಆ ತರ ಬ್ರ್ಯಾಂಡ್ ಹಾಕ್ತಿವಿ. ಅದ್ರಲ್ಲಿಲ್ಲ ನೋಡಿ. ಈಗ ಇವ್ರ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಈಗ ನೋಡಿ ಎಲ್ಲಾ ರೂಮ್ಸ್ಗೂ ಇವ್ರಿಗೆ ಡಿಜಿಟಲ್ ಲಾಕ್ಸ್ ಹಾಕಿದೀವಿ. ಡಿಜಿಟಲ್ ಲಾಕ್ ಎಲ್ಲದಕ್ಕೂ ಡಿಜಿಟಲ್ ಲಾಕ್ಸ್ ಇದಾವೆ ಎಲ್ಲಾ ರೂಮ್ಸ್ಗೂ. ಸೊ ಡಿಜಿಟಲ್ ಪ್ಲಸ್ ಪಾಸ್ವರ್ಡ್, ಡಿಜಿಟಲ್ ಪಾಸ್ವರ್ಡ್, ವೈಫೈ, ಕಾರ್ಡ್ ಎಲ್ಲ ಇದೆ. ಎಲ್ಲಾನು ಇದೆ ಸರ್, ಎಲ್ಲಾನು ಇದಾವೆ. ಇದೆಲ್ಲ ವೀನಿಯರ್ ಡೋರ್ಸ್. ಇದೆಲ್ಲದೂ ಕೂಡ ನಿಮ್ಮ ಕಡೆಯಿಂದ ಪ್ರೊವೈಡ್ ಎಲ್ಲ ನಮ್ಮ ಕಡೆಯಿಂದ ಪ್ರೊವೈಡ್ ಆಗಿರುತ್ತೆ ಸರ್. ಸೊ ವೀನಿಯರ್ ರೆಡಿಮೇಡ್ ಅಲ್ವಾ ಇವೆಲ್ಲ? ಸರ್ ರೆಡಿ ಇಲ್ಲ, ರೆಡಿ ಮಾಡಿಸಿರೋದು, ರೆಡಿ ಮಾಡಿಸ್ಬೇಕು ಸರ್. ಹೌದು. ಸೊ ಕಸ್ಟಮೈಸ್ ಇದೆ, ಎಲ್ಲ ಕಸ್ಟಮೈಸ್. ಇದೆಲ್ಲ ಟೈಮ್ ಹಿಡಿಯುತ್ತಾ ಸರ್ ಮಾಡ್ಸಕ್ಕೆ? ಹೌದು ಸರ್, ಟೈಮ್ ಹಿಡಿಯುತ್ತೆ ಸರ್. ಓಕೆ. ಮತ್ತೆ ಬೇರೆ ಏನೇನು ನೋಡಿ ಸರ್, ಬನ್ನಿ ಈ ಕಡೆ. ಇವೆಲ್ಲ ನೋಡಿ, ಇದು ಬಂದು ಟಿವಿ ಯೂನಿಟ್. ಅಂದ್ರೆ ಒಂದು ಲಕ್ಸುರಿ ಫೀಲ್ ಅಲ್ಲಿ ಯಾವ ತರ ಒಂದು ಟಿವಿ ಯೂನಿಟ್ ಬರಬೇಕು, ಯಾವ ತರ ಡಿಸೈನ್ ಇರಬೇಕು, ಅವೆಲ್ಲ ನಮ್ ಅಂದ್ರೆ ನಮ್ಮ ಮಾರ್ಕೆಟಿಂಗ್ ಪ್ರಕಾರನೇ ಇದೆಲ್ಲ ಡಿಸೈನ್ ಆಗತ್ತೆ. ಯಾವ ತರ ಮಾಡ್ಬೇಕು, ಏನ್ ಸ್ಪೇಸ್ ಇದೆ, ಏನ್ ಸೈಜ್ ಇದೆ, ಯಾವ ತರ ಗ್ಲಾಸ್ ಬರಬೇಕು ನೋಡಿ. ಇದು ಪ್ರೊಫೈಲ್ ಶಟರ್ಸ್ ಯಾವ ಕಲರ್ ಮ್ಯಾಚ್ ಆಗತ್ತ, ಯಾವ ತರ ಅದಕ್ಕೆ ಗ್ಲಾಸ್ ಹಾಕ್ಬೇಕು, ಫ್ಲೂಟೆಡ್, ನಾರ್ಮಲ್, ಪ್ಲೇನು, ಯಾವ ತರ. ಇದು ನೋಡಿ, ಇದು ಇದೆಯಲ್ಲ ಸರ್, ಇದು ಬಂದು ಬಾಂಬೆ ಲ್ಯಾಮಿನೇಟ್. ಆಕ್ಚುಲಿ ಇಲ್ಲಿ ಲೋಕಲ್ ಇಲ್ಲ ಇದು, ಇವೆಲ್ಲ ಬಾಂಬೆಯಿಂದ ಪರ್ಚೇಸ್ ಮಾಡಿರೋದು. ಇಲ್ಲಿ ನೋಡಿ ಗ್ಲಿಟರ್ಸ್ ಇದೆಯಲ್ಲ ಸರ್, ಇವೆಲ್ಲ ನಿಮ್ಗೆ ಜಾಸ್ತಿ ಅಂದ್ರೆ ಗ್ಲೋಸಿಯಲ್ಲಿ ಸಿಗೋದು. ಬಟ್ ಇದೆಲ್ಲ ಇರೋದು ಮ್ಯಾಟ್ ಅಲ್ಲಿ ಗ್ಲಿಟರ್ಸ್. ಅದೆಲ್ಲ ಇಂಪೋರ್ಟೆಡ್ ಮೆಟೀರಿಯಲ್ಸ್, ನಾಟ್ ಇಂಡಿಯನ್ ಮೆಟೀರಿಯಲ್ಸ್. ಸೊ ಇದು ಕೂಡ ವುಡನ್? ಇವೆಲ್ಲ ವುಡನ್ ಸರ್. ವುಡನ್ ಮೇಲೆ ಇದು ಫ್ಯಾಕ್ಟರಿ ಫಿನಿಶ್ ಇಲ್ಲ, ಎಲ್ಲ ಹ್ಯಾಂಡ್ ಫಿನಿಶ್ ಇಂದ ಮಾಡಿರೋದು ಸರ್ ಇದು. ನೀವು ಅಂದ್ರೆ ನಾವು ತುಂಬಾ ನೋಡ್ತೀವಿ ಅಂದ್ರೆ ಈಗ ಹೇಳ್ತಾರೆ ಸರ್ ಏನ್ ಫಿನಿಶಿಂಗ್ ಬರ್ಬೇಕು ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ಫಿನಿಶಿಂಗ್ ಬರುತ್ತಂತ. ಇಲ್ಲ, ಇದೆಲ್ಲ ಹ್ಯಾಂಡ್ ಫಿನಿಶ್ ಇಂದ ಮಾಡಿರೋದು ವರ್ಕ್. ಇದು ನೋಡಿ ಸರ್, ಇಲ್ಲಿ ನೋಡಿ ಸರ್, ಇವೆಲ್ಲ ಅಂದ್ರೆ ಯಾವ ತರ ಅದಕ್ಕೆ ಲುಕ್ ಬರ್ಬೋದು, ಯಾವ ತರ ಲುಕ್ ಬರುತ್ತೆ, ಅವೆಲ್ಲ ನಾವು ಸ್ವಲ್ಪ ಥೀಮ್ ಮಾಡಿ ಸೆಲೆಕ್ಷನ್ ಮಾಡಿಸ್ತೀವಿ ಸರ್. ಇಲ್ಲಿ ನೋಡಿ, ಇವಾಗ ಇದಕ್ಕೆ ನೀವು ಸೋಫಾ ನೋಡಿ, ಇಲ್ಲ ಇದು ಕೂಡ ನಿಮ್ ಕಡೆಯಿಂದ ಪ್ರೊವೈಡ್ ಟೋಟಲಿ ಸೋಫಾ ಇಂಟೀರಿಯರ್ ಏನಿದೆ, ಕಬೋರ್ಡ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ಪ್ರತಿಯೊಂದು ಒಂದ್ ನೋಡಿದ್ರೆ ನೀವ್ ಯಾವ್ದೇ ನೋಡಿದ್ರು ಒಂದು ಕಲರ್ ಪ್ರಕಾರ ನೋಡಿದ್ರೆ ಒಂದ್ ಥೀಮ್ ಇದೆ. ಈಗ ನೋಡಿ ಟಿವಿ ಯೂನಿಟ್ ಕಲರ್ ನೋಡಿ, ಸೋಫಾ ಕಲರ್ ನೋಡಿ, ಆ ಕರ್ಟನ್ ಕಲರ್ ನೋಡಿ, ಇಲ್ಲ ಬ್ಯಾಕ್ ಸೈಡ್ ಕಲರ್ ನೋಡಿ, ಗ್ರಾನೈಟ್ ಕೂಡ ಅದೇ ತರ ಕಲರ್ ಥೀಮ್. ಅದ್ರ ಒಂದ್ ಕಲರ್ ಥೀಮ್ ಇದೆ. ಟಿಪೈ ನೋಡಿ, ಈಗ ಅದರ ಲೆಗ್ ನೋಡಿ, ಆ ಬ್ಲಾಕ್ ಇದೆಯಾ ಸರ್, ಇಲ್ಲಿ ನೋಡಿ ಸರ್, ಇದು ಪ್ರೊಫೈಲ್ ಬ್ಲಾಕ್ ಇದೆ. ಹಂಗೆ ನೋಡಿದ್ರೆ 1x1 ಅಂದ್ರೆ ಒಂದ್ ಕಲರ್ ಕಾಂಬಿನೇಷನ್. ಸೋಫಾನು ಆಗ್ಲೇ ತೋರಿಸಿದ್ರಲ್ಲ ಸರ್, ಏನ್ ಸ್ಪೆಷಾಲಿಟಿ? ಈ ಸೋಫಾ ಅಂದ್ರೆ ಹೆಂಗೆ ಅಂದ್ರೆ ಸರ್, ಈಗ ಇದು ಸೋಫಾನೇ ಇಲ್ಲ, ಸೋಫಾ ಕಮ್ ಬೆಡ್ ಅಂದ್ರೆ ಇದ್ರಲ್ಲಿ ಮಲ್ಗಬಹುದು. ಈಗ ಬೇಕು ಅಂದ್ರೆ ಇದನ್ನ ಹಿಂದೆ ಕೂಡ ಮಾಡ್ಕೋಬಹುದು. ಸ್ಪೆಷಲ್ ಜಾಸ್ತಿ ಏನ್ ಆಪ್ಷನ್ ಕೊಟ್ಟಿದ್ದಾನಲ್ಲ ಅದ್ರ ಹಿಂದೆ ತಗೊಂಡು, ಅದಕ್ಕೆ ಸರ್ ಒಂದು ಇದು ಚಾನಲ್ ಬರುತ್ತಾ, ಚಾನಲ್ ಹಾಕಿರೋದು ಸರ್. ಓಕೆ, ಇಲ್ಲಿದೆ. ಹೌದು ಸರ್, ಹೌದು. ಸೂಪರ್. ಸೊ ಕ್ವಾಲಿಟಿನೂ ಹಂಗೆ ಇದೆಯಲ್ಲ? ಕ್ವಾಲಿಟಿನೂ ಹಂಗೆ ಇದೆ ಸರ್. ಸೂಪರ್. ಹಂಗೆ ನೋಡಿದ್ರೆ ಸರ್, ಈಗ ಮೇನ್ಲಿ ಏನಂದ್ರೆ ಮನೆ ಒಳಗಡೆ ಬರ್ಬೇಕು ಅಂದ್ರೆ ಒಂದ್ ಪೂಜಾ ರೂಮ್ ಅಂದ್ರೆ ಒಂದ್ ದೇವರಕ್ಕೋಸ್ಕರ ಒಂದ್ ಲಕ್ಸುರಿ ಆಗಿ ಇರ್ಬೇಕು ಅಂದ್ರೆ ಯಾವ ತರ ಇರ್ಬೇಕು ಅಂತ ನೋಡಿ ಸರ್. ಇದು ಸೂಪರ್. ಇದು ಪೂಜಾ ರೂಮ್. ಈಗ ನೀವು ಇದ್ರ ಫಿನಿಶಿಂಗ್ ನೋಡಿ, ಆ ಕಂಟೆಂಟ್ ನೋಡಿ ಹೆಂಗಿದೆ ಅಂದ್ರೆ ಆ ಲುಕ್ ನೋಡಿ ನೀವು ಸರ್. ಏನ್ ಮೆಟೀರಿಯಲ್ ಸರ್ ಇದೆಲ್ಲ? ಸರ್ ಇಲ್ಲ ಸರ್, ಇದು ಡಿಕೋ ಪೇಂಟ್ ಮಾಡಿರೋದು. ಬಟ್ ತುಂಬಾ ಟೈಮ್ ಹಿಡಿಯುತ್ತೆ ಇದರಿಂದ, ಯಾಕಂದ್ರೆ ಇದು ತುಂಬಾ ಸ್ಮಾಲ್ ವರ್ಕ್ಸ್ ಇದೆ ಇದರಲ್ಲಿ. ನೋಡಿ, ಇದು ಸೇಮ್ ಈಗ ನಾವು ಕೊರಿಯನ್ ಅಲ್ಲಿ ಮಾಡಿದ್ರೆ ಮಿನಿಮಮ್ ಅಂದ್ರೆ ಒಂದ್ 6 ಲಕ್ಷ ಆಗತ್ತೆ. 6 ಲಕ್ಷ? ಹೌದು. ಇದು ನಾವು ಮುಗಿಸಿರೋ ಬರೀ 2.5 ಲಕ್ಷ ಅಲ್ಲಿ ಬರೀ ಪೂಜಾ ರೂಮ್ ಮುಗಿಸಿರೋದು. ಇಷ್ಟನ್ನ? ಹೌದು ಸರ್, ಹೌದು.
ನೈಸ್. ಇದೆಲ್ಲ ಈಗ ಇದರ ಡೋರ್ ನೋಡಿ ಸರ್, ಇದು ಗ್ಲಾಸ್ ಪ್ರೊಫೈಲ್ ಶಟರ್ಸ್. ಓಕೆ ಈ ಪ್ರೊಫೈಲ್ ಶಟರ್ಸ್ ಅಲ್ಲಿ ಇದೆಲ್ಲ ಫ್ಲೂಟೆಡ್ ಗ್ಲಾಸ್, ಓಕೆ. ಆಮೇಲೆ ಈ ಲೂವರ್ಸ್, ಅಂದ್ರೆ ಎಲ್ಲ ಒಂದು ಫುಲ್ಲಿ ಬ್ಯೂಟಿಫುಲ್ ಆಗಿ ಮಾಡಿದೀವಿ ಸರ್ ಇದು. ಇದ್ರಲ್ಲಿ ಏನಂದ್ರೆ ಕಸ್ಟಮರ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ನಮ್ಗೆ. ಅಂದ್ರೆ ಅವ್ರು ಏನಂದ್ರೆ ಪೂರ್ತಿ ನಮ್ಮ ಮೇಲೆ ಡಿಪೆಂಡ್ ಮಾಡಿದ್ರೆ ಸರ್, ನಿಮ್ಗೆ ಯಾವ ತರ ಚೆನ್ನಾಗಿ ಕಾಣತ್ತೆ ಆ ತರ ಮಾಡ್ಬೇಕು, ಬಟ್ ಒಟ್ನಲ್ಲಿ ನಮ್ಗೆ ಲುಕ್ ಬರ್ಬೇಕು. ದುಡ್ಡಿನ ಬಗ್ಗೆ ಚಿಂತೆ ಇಲ್ಲ, ಚೆನ್ನಾಗಿ ಕಾಣಬೇಕು. ಈಗ ನೋಡಿ ನೀವು ಇದರದ್ದು ಇದು ನೋಡಿ ಸರ್, ಇದು ಕೂಡ ನೀವೇ ಪ್ರೊವೈಡ್ ಮಾಡಿ, ಹ್ಯಾಂಡ್ ಮೇಡ್. ಸೊ ಇಂಟೀರಿಯರ್ ಅಂದ್ರೆ ಬರೀ ಇಂಟೀರಿಯರ್ ಮಾಡಿದೆ, ವಾರ್ಡ್ರೋಬ್ ಮಾಡಿದೆ, ಜಸ್ಟ್ ಪೂಜಾ ರೂಮ್ ಮಾಡಿದೆ ಅಷ್ಟೇ ಅಲ್ಲ, ಈವನ್ ಡೈನಿಂಗ್ ಟೇಬಲ್ ಕೂಡ ಹ್ಯಾಂಡ್ ಮೇಡ್ ಸರ್. ಓಕೆ. ಈಗ ಇದರದ್ದು ಹ್ಯಾಂಡ್ ಮೇಡ್. ಈ ಲೆಗ್ ನೋಡಿ ಸರ್, ಓಹೋ, ಈ ಲೆಗ್ ನೋಡಿ, ಈ ಫಿನಿಶಿಂಗ್ ನೋಡಿ, ಈ ಸ್ಟೋನ್ ನೋಡಿ, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್. ಆ ಸ್ಟೋನ್ ಅಲ್ಲೂ ನೋಡಿ ನಾವು ಈ ಪಟ್ಟಿ ಹಾಕಿದೀವಿ, ಅಂದ್ರೆ ಹೆಂಗ್ ಹಾಕಿದೀವಿ, ಹೆಂಗ್ ಪಾಲಿಶ್ ಮಾಡಿಸಿದೀವಿ, ಅಂದ್ರೆ ಫುಲ್ಲಿ ಯೂನಿಕ್ ಆಗಿದೆ ಸರ್. ಯಾರು ಹೇಳಲ್ಲ ಇದು ಹ್ಯಾಂಡ್ ಮೇಡ್ ಅಂತ. ಸೊ ಚೇರ್ ನೋಡಿ ಎಷ್ಟು ಲಕ್ಸುರಿ ಇದೆ. ಚೇರ್ ನೋಡಿ, ಟೋಟಲಿ ಲಕ್ಸುರಿ ಹೌಸ್. ಚೇರ್ ನಾವು ರೆಡಿಮೇಡ್ ತರಿಸಿರೋದು, ಬಟ್ ಚೇರು ನಾವು ಲಕ್ಸುರಿ ಆಗಿ ತರಿಸಿದೀವಿ ಸರ್. ಒಂದೊಂದು ಚೇರ್ 10,000 rupees ಇದೆ ಸರ್ ಇದು. ಹಂಗೆ ಮುಂದೆ ಬಂದ್ರೆ ಸರ್ ನೋಡಿ, ಇದು ಬಂದು ಡೈನಿಂಗು, ಅಂದ್ರೆ ಸ್ಮಾಲ್ ಮಾಮೂಲಿ ಟೀ ಇದಕ್ಕೆ ಇಲ್ಲಿ ಚೇರ್ ಬರುತ್ತ. ಆಮೇಲೆ ಹಂಗೆ ಮುಂದೆ ಹೋದ್ರೆ ನೋಡಿ ಸರ್ ಕಿಚನ್. ಈಗೇನಾಗದ್ರ ಒಂದ್ ಮನೆಯಲ್ಲಿ ಅಂದ್ರೆ ಬರ್ಬೇಕು ಅಂದ್ರೆ ಚೆನ್ನಾಗಿ ಬರ್ಬೇಕು ಅಂದ್ರೆ ಒಂದು ಕಿಚನ್, ಒಂದ್ ಪೂಜಾ ರೂಮು, ಒಂದ್ ಲಿವಿಂಗ್ ಹಾಲ್, ಅದು ಮೇನ್ಲಿ ಪ್ರಿಫರ್ ಜಾಸ್ತಿ ಬರೋರು ಅದನ್ನೇ ನೋಡೋದು. ಅದರಿಂದ ಇದ್ರಲ್ಲಿ ನೋಡಿದ್ರೆ ನೀವು ಕಿಚನ್ ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದೈತೆ. ಹಂಗ್ ಕಿಚನ್ ಅಲ್ಲಿ ನೋಡಿದ್ರೆ ಸರ್ ನಾವು ಇದು ಕಾರ್ನರ್ ನ ಯುಟಿಲೈಸ್ ಮಾಡಿದೀವಿ. ಇದು ಒಂದು ಕಾರ್ನರ್. ಓಕೆ. ಇದನ್ನ ಫುಲ್ಲಿ ಹಿಂಗ್ ಓಪನ್ ಆಗುತ್ತೆ ಸರ್. ಸಾಫ್ಟ್ ಕ್ಲೋಸಿಂಗ್ ಎಲ್ಲ ಎಲ್ಲ ಸಾಫ್ಟ್ ಕ್ಲೋಸ್. ಓಕೆ. ಎಲ್ಲ ಸಾಫ್ಟ್ ಕ್ಲೋಸ್. ಸೊ ಅಂದ್ರೆ ಸ್ಪೇಸ್ ನ ಯುಟಿಲೈಸ್ ಮಾಡ್ಕೊಳ್ಳೋದು. ಹೌದು ಸರ್. ಓಕೆ. ಸೇವರ್ ಇದು ನೀವೇನ ಪ್ರೊವೈಡ್ ಮಾಡಿರೋದು? ಹಾ ಹೌದು ಸರ್, ಹೌದು. ಓಕೆ. ಅಂದ್ರೆ ನೀವು ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಪ್ರತಿಯೊಂದು ಕೂಡ ಇವ್ರ ಕಡೆಯಿಂದನೇ ನೋಡಿ ಸರ್. ಆಲ್ರೆಡಿ ಕೇಸರ್ ಇನೋವೇಷನ್ ಅಲ್ಲಿ ಟೈಲ್ಸ್ ಗಳು ಹೇಳ್ದೆ ನಿಮಗೆ. ಹೌದು, ಟೈಲ್ಸ್, ಎಷ್ಟು ಆಪ್ಷನ್ಸ್ ಇದೆ ಇವ್ರ ಹತ್ರನೂ ಇದೆ. ಇಂಟೀರಿಯರ್ ಅಂತ ತುಂಬಾ ಜನ ಪ್ಯಾಷನೇಟಿಕ್ ನೋಡಿ. ಈಗ ಲಾಫ್ಟ್ ಎಲ್ಲ ಹೆಂಗ್ ಮಾಡ್ತಾರೆ ಅಂತ ಜಾಸ್ತಿ ಎಲ್ಲ ಹೆಂಗ ಓಪನ್ ಮಾಡ್ತಾರೆ. ನಮ್ದಲ್ಲಿ ಎಲ್ಲ ಅಂದ್ರೆ ನಾವು ಹಿಂಗ ಓಪನ್ ಮಾಡಿಸ್ತೀವಿ. ಓಕೆ. ನಾವು ಗ್ಯಾಸ್ ಪಂಪು ಎಲ್ಲ ಹೈಡ್ರೋಲಿಕ್ ಹಾಕಿರೋದೈತೆ. ಹಂಗೆ ಆಮೇಲೆ ನೋಡಿದ್ರೆ ಸರ್ ಟೆಂಡಮ್ ಬಾಕ್ಸ್, ಈ ಹ್ಯಾಂಡಲ್ಸ್ ಎಲ್ಲ ಜಿ ಪ್ರೊಫೈಲ್ ಅವೆಲ್ಲ ಆಯ್ತು, ನಾರ್ಮಲ್ ಆಯ್ತು, ಇವೆಲ್ಲ ನೋಡಿ ಡಿಫ್ರೆಂಟ್ ಆಗಿ ಹ್ಯಾಂಡಲ್ಸ್ ಹಾಕಿರೋದು. ಓಕೆ 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 ಓಕೆ. ಅದೇ ಎಲ್ಲಾನು ಯೂನಿಕ್ ಆಗಿದಾವೆ. ನೈಸ್. ನೋಡಿ ಸರ್ ಹೆಂಗಿದೆ ಅಂದ್ರೆ ಒಂದು ನೈಸ್. ಅಂದ್ರೆ ಕಾರ್ನರ್ ಜಾಗನೂ ಕೂಡ ಯುಟಿಲೈಸ್ ಚೆನ್ನಾಗಿ ಮಾಡಬೇಕು ಸರ್. ಈಗ ಈ ಹ್ಯಾಂಡಲ್ ನೋಡಿ ನೀವು ಹೆಂಗಿದೆ ಅಂತ, ಬೀಡಿಂಗ್ ನೋಡಿ ಯಾವ ತರ ಇದೆ. ಹೌದು. ನೈಸ್. ಪ್ರತಿಯೊಂದ್ರಲ್ಲೂ ಕಾನ್ಸಂಟ್ರೇಟ್ ಮಾಡಿ ಹಿಂಗೆ ಬರಬೇಕು. ಈಗ ನೀವು ಈ ಫ್ಲೋರ್ ನೋಡಿ, ಈ ಕ್ವಾಡ್ಸ್ ನೋಡಿ, ಆ ಟೈಲ್ಸ್ ನೋಡಿ, ಆಮೇಲೆ ಅದಕ್ಕೆ ಕಲರ್ ನೋಡಿ. ಸೊ ಮತ್ತೆ ಕಿಚನ್ ಅಲ್ಲಿ ಇನ್ನೊಂದು ಯಾರು ಈ ಮರಿಬೇಡಿ, ಇಲ್ಲಿ ನೋಡಿ ಬೀಡಿಂಗ್ ಕೊಟ್ಟಿದ್ದಾರೆ. ಕಿಚನ್ ಅಲ್ಲಿ ಏನಾದ್ರು ಹಾಲ್ ಚಲ್ತು ಏನಾದ್ರು ಚಲ್ತು ಅಂದ್ರೆ ಇದಿಲ್ಲ ಅಂದ್ರೆ ಇಲ್ಲೇ ಬೀಳುತ್ತೆ. ಅದೇ ಇದಿತ್ತು ಅಂದ್ರೆ ಬೀಡಿಂಗು ಎಲ್ಲ ತಗೊಬಂದು ಲಾಸ್ಟ್ಗೆ ಈ ಸಿಂಕ್ ಅಲ್ಲಿ ನೀವು ಕ್ಲೀನ್ ಮಾಡ್ಕೋಬಹುದು. ಸೊ ಇದನ್ನು ಅಷ್ಟೇ ಯಾವುದೇ ಕಾರಣಕ್ಕೂ ಯಾರು ಮರಿಬೇಡಿ, ಕಿಚನ್ ಅಲ್ಲಿ ಈ ತರ ಬೀಡಿಂಗ್ ಕೊಡಿಸ್ಕೊಳ್ಳಿ. ಇಲ್ಲಿ ನೋಡಿ ಬಾಟಲ್ ಪ್ಲೌಟು, ಟೆಂಡಮ್ ಬಾಟಲ್ ಪ್ಲೌಟು, ಹಂಗೆ ಇವೆಲ್ಲ ಟೆಂಡಮ್ ಬಾಕ್ಸಸ್. ಈ ಕಡೆ ಕ್ರಾಕರಿ ಯೂನಿಟ್ಸ್ಗೆ ಇದು ಬಾಕ್ಸ್ ಎಲ್ಲ ಸ್ಟೋರೇಜ್. ಇದು ಓವನ್ಗೋಸ್ಕರ. ಇದೆಲ್ಲ ಏನ್ ಮೆಟೀರಿಯಲ್ ಸರ್ ಇದು? ಯಾವ ಸರ್? ಇದು ಕ್ವಾಡ್ಸ್ ಸರ್. ಕ್ವಾಡ್ಸ್. ಇದು ಕ್ವಾಡ್ಸ್, ಇದು ವುಡ್, ಇದೆಲ್ಲ ಅಕ್ರಿಲಿಕ್ ಲ್ಯಾಮಿನೇಟ್ ಸರ್. ಅಕ್ರಿಲಿಕ್ ಲ್ಯಾಮಿನೇಟ್ ವಿತ್ ವುಡ್. ಹೌದು ಸರ್. ಇದು ಕ್ವಾಡ್ಸ್ ಅಲ್ಲಿ ಇದು ಕ್ವಾಡ್ಸ್ ಸರ್. ನೈಸ್. ಸೊ ಇವೆಲ್ಲ ಟೈಲ್ಸ್ ಇಂದ ಕೂಡ ನಿಮ್ ಕಡೆಯಿಂದನೇ ಪ್ರೊವೈಡ್ ಮಾಡಿ? ಇಲ್ಲ, ಫುಲ್ಲಿ ನಮ್ ಕಡೆಯಿಂದ ಸರ್. ಇದು ನೋಡಿ ಸರ್ ಕ್ರಾಕರಿ ಯೂನಿಟ್. ಇವೆಲ್ಲ ಕ್ರಾಕರಿ ಯೂನಿಟ್. ಸೊ ಹೆಂಗಿದೆ ನೋಡಿ. ನೈಸ್. ಎಲ್ಲ ಫುಲ್ ಲೈಟ್ಸು ಮತ್ತೆ ಗ್ಲಾಸು, ಪ್ರೊಫೈಲ್ಸು ಎಲ್ಲಾನು ನಮ್ ಕಡೆಯಿಂದ ಪ್ರೊವೈಡ್ ಆಗಿರೋದು. ನೋಡಿ ಇದು ಒಂದು ಮಾಸ್ಟರ್ ಬೆಡ್ರೂಮು. ಒಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಹೆಂಗ್ ಫೀಲ್ ಇರುತ್ತಂತ ನೋಡಿ ಸರ್. ಇದು ಒಂದು ಟಿವಿ ಯೂನಿಟ್. ಈ ಟಿವಿ ಯೂನಿಟ್ ಅಲ್ಲಿ ಲೂವರ್ಸು, ಆ ಲ್ಯಾಮಿನೇಟು, ಅದಕ್ಕೆ ಮ್ಯಾಚಿಂಗ್ ಆಗುತ್ತ ಟೀ ಪಟ್ಟಿ ಎಲ್ಲಾನು ನಮ್ ಕಡೆಯಿಂದ ಪ್ರೊವೈಡ್ ಆಗಿರೋದು ಸರ್. ನೈಸ್. ಇದು ಕೂಡ ಪ್ರೊಫೈಲ್ ಶಟರ್ಸು, ಅಂದ್ರೆ ಎಲ್ಲಿ ಬ್ಲ್ಯಾಕ್ ಕಾಂಬಿನೇಷನ್ ಬರುತ್ತೆ ಅಲ್ಲಿ ನಾವು ಬ್ಲ್ಯಾಕ್ ಪ್ರೊಫೈಲ್ ಹಾಕಿದೀವಿ. ಎಲ್ಲಿ ರೋಸ್ ಗೋಲ್ಡ್ ಆಗತ್ತೆ ಅಲ್ಲಿ ರೋಸ್ ಗೋಲ್ಡ್ ಹಾಕಿದೀವಿ. ಹ್ಯಾಂಡಲ್ಸ್ ನಾವು ಅದೇ ಪ್ರಕಾರ ಹಾಕಿದೀವಿ. ಇದು ನೋಡಿ ಸರ್, ಇದು ಒಂದು ಸೋಕೀಸು.
ಆಮೇಲೆ ಈ ಕಡೆ ಬಂದ್ರೆ ನೋಡಿ ಸರ್ ಬೆಡ್ ನೋಡಿ, ಬೆಡ್ಗೆ ಹ್ಯಾಡ್ ಬೋರ್ಡ್ ನೋಡಿ, ಆ ವಾಲ್ ಪೇಪರ್ ಇದೆ ಅಲ್ಲಿ, ಅದು ಒಂದು ವಾಲ್ ಪೇಪರ್, ಅವೆಲ್ಲ ಅಕ್ರಿಲಿಕ್ ಲ್ಯಾಮಿನೇಟ್ಸ್. ಇದು ಸೈಡ್ ಟೇಬಲ್ ಕೂಡ ನಾವು ಇಲ್ಲೇ ರೆಡಿ ಮಾಡಿರೋದು. ಅದು ಇದ್ರಲ್ಲಿ ಕೂಡ ಇಲ್ಲಿ ಡ್ರಾರ್ಸ್ ಇದೆ, ಇದು ಒಂದು ಡ್ರಾರ್ ಇದೆ ಇಲ್ಲಿ. ಸೂಪರ್. ಅಂದ್ರೆ ಎಲ್ಲಾನು ಕಲರ್ ಕಾಂಬಿನೇಷನ್ ಇಂದ ಒಂದು ಥೀಮ್ ಇಂದ ಮಾಡಿರೋದು ಸರ್ ಇದು. ಇದು ನೋಡಿ ಸರ್ ಡ್ರೆಸ್ಸಿಂಗು. ಮಿರರ್ ನೋಡಿ ಯಾವ ತರ ಇದೆ. ಇದನ್ನ ನಾವು ಒಂದು ಕರ್ವ್ ಕಟಿಂಗ್ ಇಂದ ಮಾಡ್ಕೊಂಡು ಮಾಡಿದೀವಿ. ಇದು ಹ್ಯಾಂಡಲ್ ಲೆಸ್ ಮಾಡಿರೋದು. ಓಕೆ. ಆಮೇಲೆ ಇದು ಒಂದು ವಾರ್ಡ್ರೋಬ್. ವಾರ್ಡ್ರೋಬ್ ಅಲ್ಲಿ ಎಲ್ಲ ನಾವು ಸೆನ್ಸರ್ ಲೈಟ್ಸ್ ಕೂಡ ಹಾಕಿದೀವಿ, ಎಲ್ಲ ಸೆನ್ಸರ್ಸ್ ಇದೆ. ಇವೆಲ್ಲ ನೋಡಿ ದೊಡ್ಡ ದೊಡ್ಡ ಡ್ರಾರ್ಸ್ ಎಲ್ಲ ಹ್ಯಾಂಡಲ್ ಲೆಸ್ ಮಾಡಿರೋದು. ಲೈಕ್ ಅಂದ್ರೆ ಇಲ್ಲೇ ಆಪ್ಷನ್ಸ್. ಹೌದು ಸರ್, ಹೌದು. ಅಂದ್ರೆ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಏನಾಗುತ್ತೆ, ಒಳಗಡೆ ಸೆಲ್ಫ್ ಹಾಕ್ಬಿಟ್ರೆ ವೆಂಟಿಲೇಷನ್ ಕೂಡ ಚೆನ್ನಾಗಿರುತ್ತೆ. ಇವನ್ ಏನಾದ್ರು ಇಟ್ರೆ ಸ್ಮೆಲ್ ಸ್ಪೇಸು ಸಿಗುತ್ತೆ ಇದರಲ್ಲಿ. ತಿರ್ಗಾ ಏನಂದ್ರೆ ಇನ್ನೊಂದು ಆಪ್ಷನ್ ಏನಂದ್ರೆ ಇದರಲ್ಲಿ ಈಗ ನಮ್ಗೆ ಹ್ಯಾಂಗೆ ಮಾಡ್ಬೇಕು ಅಂದ್ರೆ ಏನ್ ತೊಂದ್ರೆ ಇಲ್ಲ, ಇದನ್ನ ರಿಮೂವಲ್. ಇದು ರಿಮೂವಲ್, ತೆಗಿಬಹುದು. ತೆಗೆದ್ಬಿಟ್ಟು ನೀವು ಇಲ್ಲಿ ಇಟ್ಬಿಟ್ರೆ ಆ ಸ್ಪೇಸ್ ನಿಮ್ಗೆ ಸಿಗ್ಬಿಡುತ್ತೆ. ಹೌದು, ನಿಮ್ಗೆ ಯಾವಾಗ ಬೇಕೋ ಅವಾಗ ತಿರ್ಗಾ ಇಟ್ಬಿಟ್ಟು ಇದು ಯೂಸ್ ಮಾಡ್ಕೋಬಹುದು. ಈ ಡೋರ್ ಕೂಡ ನಾವೆಲ್ಲ ಅಕ್ರಿಲಿಕ್ ಹಾಕಿದೀವಿ. ಅಕ್ರಿಲಿಕ್ ಅಲ್ಲಿ ಎಲ್ಲಾನು ಟೀ ಪಟ್ಟಿ ಹಾಕ್ಬಿಟ್ಟು ಇದನ್ನ ಯುಟಿಲೈಸ್ ಮಾಡಿದೀವಿ. ಇದು ಒಂದು ಲೋಕರ್ಗೋಸ್ಕರ, ಕ್ಯಾಶ್ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ಹೌದು, ಇವೆಲ್ಲ ಕ್ವಾಲಿಟಿ ಇರೋದು ಯೂಸ್. ಎಲ್ಲ ಕ್ವಾಲಿಟಿ ಸರ್, ಎಲ್ಲ ಕ್ವಾಲಿಟಿ ಏನು ಸರ್. ಇವೆಲ್ಲ ಫುಲ್ಲು ಮೇಲೆ ಲಾಫ್ಟು. ಇದು ಬಂದು 3 ಡೋರ್ ವಾರ್ಡ್ರೋಬ್ಸ್. ಓಕೆ. ಈಗ ಲೆಂತ್ ಜಾಸ್ತಿ ಆಯ್ತು ಅಂದ್ರೆ ನಾವು ಇದರಲ್ಲಿ 3 ಡೋರ್ಸ್ ಮಾಡಿದೀವಿ ಸರ್. ಮತ್ತೆ ಲೈಟ್ ಆಫ್ ಆಗಿದ್ದು ಡೋರ್ ತೆಗೆದ್ರೆ ಆನ್ ಆಗುತ್ತಾ ಸರ್? ಹೌದು ಸರ್, ಹೌದು. ಸೆನ್ಸರ್ ಎಲ್ಲ ಸೆನ್ಸರ್ ಸರ್. ಆಫ್ ಆಯ್ತು? ಇಲ್ಲ, ಆಫ್ ಆಯ್ತು ಸರ್ ನೋಡಿ. ಓಕೆ. ಇಲ್ಲಿ ನೋಡಿ ಸರ್, ಈಗ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಆಫ್ ಆಯ್ತಲ್ಲ, ಇವಾಗ ಹಂಗೆ ಓಪನ್ ಮಾಡಿದ್ರೆ ಆನ್ ಆಯ್ತು ನೋಡಿ. ಆನ್ ಆಯ್ತು, ಹೌದು. ಸೊ ಇಲ್ಲೊಂದ್ಸರಿ ನೋಡ್ಬೋದು ನೋಡಿ. ಈಗ ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಬಿಲ್ಡಿಂಗಲ್ಲಿ ಕತ್ಲು ಕಾಣಿಸ್ತಾ ಇದೆ. ಈಗ ನೋಡಿ ಸಡನ್ ಆಗಿ ಬೆಳಕು ಬರುತ್ತೆ, ಆಗ ನೋಡಿ ಆನ್ ಆಯ್ತು. ಈಗ ನೋಡಿ ಕ್ಲೋಸ್ ಆಗುತ್ತೆ, ಆಗ ನೋಡಿ ಆಯಿತು. ಲೈಕ್ ಏನಪ್ಪ ಅಂದರೆ ಇಲ್ಲಿ ಸೆನ್ಸರ್ಸ್ ಇಟ್ಟಿದ್ದಾನೆ. ಇದೆಯಲ್ಲ, ಈ ಡೋರ್ ಬಂದು ಕ್ಲೋಸ್ ಆದ ತಕ್ಷಣ ಹಿಂಗೆ ಕ್ಲೋಸ್ ಆಗುತ್ತೆ, ಆಫ್ ಆಗುತ್ತೆ. ಹಿಂಗೆ ಓಪನ್ ಆದ ತಕ್ಷಣ ಓಪನ್ ಆಗುತ್ತೆ, ಲೈಟ್ ಆಗುತ್ತೆ. ಇಲ್ಲಿದೆ ಸೆನ್ಸರ್, ಅದು ಅಲ್ವಾ ಸರ್? ಹೌದು ಸರ್, ಹೌದು. ನೈಸ್. ಹಂಗೆ ನೋಡಿ ಸರ್, ಈಗ ಬಾತ್ರೂಮು ಈ ಹ್ಯಾಂಡಲ್ಸ್ ನೋಡಿ ಸರ್, ಇವೆಲ್ಲಾನು ನಾವು ಮ್ಯಾಚ್ ಮಾಡಿ ಹಾಕಿರೋದು ಸರ್. ಇವು ಏನ್ ಮಾರ್ಟಿಸ್ ಲಾಕ್ ಇದೆಯಲ್ಲ ಸರ್, ಅವೆಲ್ಲ ನಾವು ಮ್ಯಾಚ್ ಮಾಡಿ ಹಾಕಿರೋದು. ಲೈಕ್ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಈ ತರ ನೋಡಿ ಸರ್. ಈಗ ಇದು ಒಂದು ಬಾತ್ರೂಮ್, ಅದು ಕೂಡ ನಾವು ಮ್ಯಾಚಿಂಗ್ ಮಾಡ್ಕೊಂಡು ಹಾಕಿರೋದು ಸರ್. ಈಗ ಈ ವಾಶ್ ಮೆಷಿನ್ ನೋಡಿ, ಈ ವ್ಯಾನಿಟಿ ಬಾಕ್ಸ್ ನೋಡಿ, ಮತ್ತೆ ಇಲ್ಲ ಇವೆಲ್ಲ ಪಾರ್ಟಿಷನ್ ಮಾಡಿರೋದು. ಓಕೆ. ಈ ಪಾರ್ಟಿಷನ್ ಇರಲಿ ಇಲ್ಲ ಫಿಟ್ಟಿಂಗ್ಸ್ ಇರಲಿ ಎಲ್ಲ ನಮ್ಮ ಕಡೆಯಿಂದ ಪ್ರೊವೈಡ್ ಆಗಿರೋದು. ಆಮೇಲೆ ಮಿರರ್ ಇದೆಯಲ್ಲ ಸರ್, ಇದು ಕೂಡ LED ಮಿರರ್ಸ್ ಇದಾವೆ. ಓಕೆ. ಇದು ನೋಡಿ ಸರ್. ಸೊ ನೋಡಿ LED ಮಿರರ್ಸು, ಶೇವಿಂಗ್ ಮಿರರ್ಸು, ಅಂದ್ರೆ ಯಾವ್ದಕ್ಕೆ ಏನ್ ಮ್ಯಾಚ್ ಆಗತ್ತೆ, ಯಾವ ತರ ಬೇಕಾಗತ್ತೆ ಅವೆಲ್ಲ ನೋಡ್ಕೊಂಡು ಇದು ಮಾಡಿರೋದು ಸರ್. ಸೂಪರ್. ಹಂಗೆ ಮುಂದೆ ಬಂದ್ರೆ ಸರ್, ಇನ್ನೊಂದು ನೆಕ್ಸ್ಟ್ ರೂಮು. ಇದು ಆಕ್ಚುಲಿ ಇರೋದು 3 BHK. 3 BHK ಹೌಸ್. ಹೌದು ಸರ್. ಇದು ನೋಡಿ ಸರ್, ಇದರದ್ದು POP ನೋಡಿ. ಆ POP ತುಂಬಾ ಡಿಫ್ರೆಂಟ್ ಆಗಿ ಮಾಡಿಸಿದೀವಿ. ಇದು ಕೂಡ ನಮ್ ಕಡೆಯಿಂದ ಪ್ರೊವೈಡ್ ಆಗಿರೋದು. ಅಂದ್ರೆ ಇವೆಲ್ಲ ಓವರ್ ಆಲ್ ಇದರಲ್ಲಿ ಏನ್ ಬಂದೈತೆ ಎಲ್ಲ ನಮ್ ಕಡೆಯಿಂದ ಬಂದಿರೋದು ಸರ್. ಓಕೆ ಓಕೆ ಓಕೆ. ಹಿಂಗೆ ನೋಡಿ ಸರ್, ಇದ್ರದ್ದು ವಾರ್ಡ್ರೋಬ್ಸು. ಅಂದ ನಾರ್ಮಲಿ ಏನಂದ್ರೆ ಇಂಟೀರಿಯರ್ ಮಾಡ್ಬೇಕು ಅಂದ್ರೆ ನಾರ್ಮಲಿ ವಾರ್ಡ್ರೋಬ್ ಕಿಚನ್ ಅವೆಲ್ಲ ಕಾಮನ್ ಸರ್, ಎಲ್ಲರೂ ಮಾಡ್ತಾರೆ. ಬಟ್ ಏನಂದ್ರೆ ಅದು ಯಾವ ತರ ಥೀಮ್ ಬರಬೇಕು, ಯಾವ ತರ ಲುಕ್ ಬರಬೇಕು ಅಂದ್ರೆ ಅದು ಒಂದು ಮೇನು. ಈಗ ಒಂದು ವಾರ್ಡ್ರೋಬ್ ಮಾಡ್ಬೇಕು ಅಂದ್ರೆ ಏನಿಲ್ಲ, ಒಂದು ಯಾರಿಗೂ ನಾರ್ಮಲ್ ಕಾರ್ಪೆಂಟರ್ಗೆ ಹೇಳಿದ್ರೆ ಅವ್ರು ಒಂದು ವಾರ್ಡ್ರೋಬ್ ಮಾಡ್ಕೊಡ್ತಾರೆ. ಬಟ್ ಅದ್ರಲ್ಲಿ ಏನ್ ಕ್ವಾಲಿಟಿ, ಯಾವ ತರ ಮೆಟೀರಿಯಲ್, ಯಾವ ತರ ಕ್ವಾಲಿಟಿ, ಯಾವ ತರ ಫಿನಿಶಿಂಗ್, ಮೇನ್ ಏನ್ ಮುಖ್ಯ ಅಂದ್ರೆ ಕಲರ್ ಕಾಂಬಿನೇಷನ್ ಮತ್ತೆ ಫಿನಿಶಿಂಗ್ ಮೇನ್ ಮುಖ್ಯ ಸರ್. ಅದರಲ್ಲೇ ನಿಮ್ಗೆ ಲುಕ್ ಬರೋದು. ಇದು ಫುಲ್ಲಿ ವಾರ್ಡ್ರೋಬು. ಇದು ಕಿಚನ್ನು. ಇದು ಆಕ್ಚುಲಿ ಲೇದರ್, ಬ್ರೆಕ್ಸಿನ್ ಲೇದರ್ ಅಲ್ಲಿ ಮಾಡಿರೋದು ಇದು. ಸೂಪರ್. ಇದರಲ್ಲೂ ಕೂಡ ನಾವು ಹಂಗೆ ಸೇಮ್ ಬಾತ್ರೂಮ್ ಎನ್ಕ್ಲೋಸರ್ ಎಲ್ಲ ಮಾಡಿದೀವಿ. ಇಲ್ಲಿ ನೋಡಿ ಸರ್, ಸ್ಪೇಸ್ ಕಮ್ಮಿ ಇರೋದ್ರಿಂದನೂ ನಾವು ಅದರಲ್ಲಿ ಮಾಡಿದೀವಿ. ಬಟ್ ಚೆನ್ನಾಗಿ ಬಂತು ಸರ್. ಪಾರ್ಟಿಷನ್ ಅದರಲ್ಲೂ ಪಾರ್ಟಿಷನ್ ಇದರಲ್ಲೂ ಮಾಡಿದೆ ಸರ್. ಸೊ ಟಾಯ್ಲೆಟ್ ಸಪರೇಟ್ ಮತ್ತೆ ಬಾತ್ರೂಮ್ಗೆ ಸಪರೇಟ್, ಹೌದು ಆ ಥರ.
ಇದ್ರಲ್ಲಿ ಒಂದೊಂದ್ಗೆ ಮ್ಯಾಚಿಂಗು ಯಾವ ತರ ಮ್ಯಾಚ್ ಆಗುತ್ತೆ ನೋಡಿ. ಇದಕ್ಕೆ ಅದು ಆ ಬಾತ್ರೂಮ್ ಅಲ್ಲಿ ನಾವು ಇದು ಬ್ಲ್ಯಾಕ್ ಹಾಕಿದ್ವಿ, ಇದ್ರಲ್ಲೆಲ್ಲ ರೋಸ್ ಗೋಲ್ಡ್ ಹಾಕಿದ್ವಿ. ಎಸ್ 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 ಬ್ಯೂಟಿಫುಲ್ ಆಗಿ ಬಂದಿದೆ ಸರ್ ಇದು. ಇದು ಸ್ಟಡಿ ಟೇಬಲ್. ಲೈಕ್ ನಿಮ್ಮ ಮನೇಲಿ ಮಕ್ಕಳು ಸ್ಟಡಿ ಇಲ್ಲ ಆಫೀಸು ಏನೋ ಅನ್ಕೋ. ಗೃಹ ಪ್ರವೇಶ ಆಗಿಲ್ಲ ಇದು? ಇನ್ನೂ ಆಗಿಲ್ಲ ಸರ್, ಇನ್ನೂ ಆಗಿಲ್ಲ. 2 months ಆಗಿದೆ ಕೆಲಸ ವರ್ಕ್ ಕಂಪ್ಲೀಟ್ ಆಗಿ. ಬಟ್ ಇನ್ನು ಅವ್ರಿಗೆ ಅಂದ್ರೆ ಇನ್ನು ಮಾರ್ಚ್ ಆದ್ಮೇಲೆ ಇನ್ಕ್ಲೂಡಿಂಗ್ ಚೇರ್ ಕೂಡ ನಿಮ್ದೆ? ಎಲ್ಲ ನಮ್ದೆ ಸರ್, ಎಲ್ಲ ನಮ್ದೆ. ಈ ಕರ್ಟನ್ ರಿಟರ್ನ್ ಎ ಟು ಝೆಡ್ ನಿಮ್ದೆ? ಎಲ್ಲ ನಮ್ದೆ ಸರ್. ಅಂದ್ರೆ ಏನ್ ಕಾಂಬಿನೇಷನ್ ಬೇಕು ಎಲ್ಲ? ಹೌದು ಸರ್, ಹೌದು. ಸೊ ನೋಡಿದ್ರಲ್ಲ, ಸೊ ಮ್ಯಾಟ್ರೆಸ್ ಡೆಸ್ಟಾಬರ್ ಕೊಳೆ ಆಗ್ಬಾರ್ದಂತ ಈ ತರ ಸೂಪರ್ ಚೀಲ ಹಾಕಿದ್ದಾರೆ. ಸೊ ನೋಡ್ಬೋದು, ಮಂಚದ ಟ್ರೈ ಮಾಡ್ತೀನಿ, ಈ ತರ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಅಲ್ವಾ? ಹಾ, ವಿತ್ ಸ್ಟೋರೇಜ್ ಸರ್, ಎಲ್ಲ ವಿತ್ ಸ್ಟೋರೇಜ್ ಸರ್. ವಿತ್ ಸ್ಟೋರೇಜ್ ಇದೆ. ಇದರಲ್ಲಿ ಕೂಡ ಡ್ರೋರ್ ಕೂಡ ಇದಾವೆ. ಏನು ಕೆಳಗಡೆ? ಹಾ, ಹೌದು ಸರ್. ನೈಸ್. ಇದು ನೋಡಿ ಸರ್, ಸೂಪರ್. ಸೂಪರ್ ಆಗಿದೆ. ಹಿಂಗೆ ಮುಂದೆ ಬಂದೆ. ಇದು ಫ್ಯಾನ್ಸ್ ಎಲ್ಲ ಸರ್? ಫ್ಯಾನು ನಿಮ್ದೇನಾ? ಎಲ್ಲ ನಮ್ದೆ ಸರ್, ಎಲ್ಲ ನಮ್ದೆ ಟೋಟಲ್. ಅಂದ್ರೆ ನೀವೇನು ಮನೆ ಕಟ್ಟಿ ಏನ್ ಪರ್ಚೇಸ್ ಮಾಡಿರ್ತೀರೋ ಅಥವಾ ಕಟ್ಸಿರ್ತೀರೋ, ಇಂಟೀರಿಯರ್ ಒಂದ್ ಸ್ವಲ್ಪ ಟಚ್ ಮಾಡ್ಬಿಡಿ ಸರ್. ಈಗ ಏನಾಯ್ತು ಅಂದ್ರೆ ಇವನ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲೂ ಕೂಡ ನಿಮಗೆ ಕೊಟ್ಬಿಟ್ರೆ ಏನೇನ್ ಮಾಡ್ತೀವಿ ಅಂತ ಎಲ್ಲ ಅದು ಅಂದ್ರೆ ಸರ್ ಏನಾಗುತ್ತೆ, ಈಗ ಪ್ಲಾಸ್ಟಿಂಗ್ ಆಯ್ತಾ, ಪ್ಲಾಸ್ಟಿಂಗ್ ಆದ್ಮೇಲೆ ಒಂದು ಸ್ಟೇಜ್ ಅಲ್ಲಿ ಬಂದ್ಬಿಟ್ರೆ ಎಲ್ಲ ನಮ್ಮಲ್ಲೇ ಇದಾವೆ. ಇವನ್ ಸ್ವಿಚ್ ಯಾವ್ದು ಹಾಕ್ಬೇಕು, ಸ್ವಿಚ್ ಯಾವ್ದು ಹಾಕ್ಬೇಕು, ಟೈಲ್ಸ್ ಯಾವ್ದು ಹಾಕ್ಬೇಕು, ಸ್ಯಾನಿಟರಿ ಯಾವ್ದು ಹಾಕ್ಬೇಕು, ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಆಗೋಯ್ತು ಅಷ್ಟೇ. ಯಾಕಂದ್ರೆ ಮುಂಚೆ ಏನಿತ್ತು ಅಂದ್ರೆ ನಮ್ಮ ಹತ್ರ ಬರೀ ಮೆಟೀರಿಯಲ್ ಮಾತ್ರ ಇತ್ತು. ಇವಾಗ ಏನಂದ್ರೆ ನಮ್ಮ ಹತ್ರ ಮೆಟೀರಿಯಲ್ ಇದೆ, ಪ್ಲಸ್ ನಮ್ಮ ಹತ್ರ ಇಂಟೀರಿಯರ್ ಮಾಡೋ ಟೀಮು ಇದಾವೆ. ಇಂಟೀರಿಯರ್ ನಾವು ಮಾಡಿಸ್ಕೊಡ್ತೀವಿ, ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಅಷ್ಟೇ. ನಿಮ್ಗೆ ಏನಾದ್ರು ಒಂದು ಲಾಕರ್ ಬೇಕಾ, ಕೇಸರ್ ಇನ್ನೋವೇಷನ್ ಅಲ್ಲಿ ಸಿಗುತ್ತೆ. ಡೋರ್ ವುಡ್ ಬೇಕಾ, ಪ್ಲೈವುಡ್ ಅದು ಸಿಗುತ್ತೆ. ಟೈಲ್ಸ್ ಬೇಕಾ, ಅದು ಕೂಡ ಸಿಗುತ್ತೆ. ಏನೇನ್ ಬೇಕೋ ಪ್ರತಿಯೊಂದು, ಬಿಕಾಸ್ ಇವ್ರದೇ ಹಾರ್ಡ್ವೇರ್ ಶಾಪ್ ಇದೆ, ಅದರಲ್ಲೇ ಕೂಡ ಇಂಟೀರಿಯರ್ ಮೆಟೀರಿಯಲ್ಸ್ನೆಲ್ಲ ಇವ್ರ ಕಡೆಯಿಂದನೇ ಕೊಡ್ತಾ ಇರೋದ್ರಿಂದ ಈಸಿ ಆಗುತ್ತೆ. ಇವನ್ ಬರೀ ಮೆಟೀರಿಯಲ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ. ಇಲ್ಲ ಬರೀ ಲೇಬರ್ ಬೇಕು ಅಂದ್ರೆ ಲೇಬರ್ ಕೂಡ ಸಿಗುತ್ತೆ. ಇಲ್ಲ ಎರಡು ನಿಮ್ದೆ ಸರ್, ಏನ್ ಮಾಡ್ತಿರೋ ಗೊತ್ತಿಲ್ಲ, ನಮಗೆ ನೀಟಾಗಿ ಮಾಡ್ಕೊಡಿ ಅಂದ್ರೆ ಅದು ಕೂಡ ಸರ್ವಿಸ್ ಇದೆ. ಎ ಟು ಝೆಡ್. ಅದಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಸೊಲ್ಯೂಷನ್. ಸೂಪರ್. ಹಂಗೆ ನೋಡಿದ್ರೆ ಇದು ಒಂದು ಸರ್ ಇನ್ನೊಂದು ಟಿವಿ ಯೂನಿಟ್. ಇದು ಒಂದು ರೂಮ್ ಅಲ್ಲಿ ಮಾಡಿರೋದು. ಅದು ಕೂಡ ತುಂಬಾ ಡಿಫ್ರೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಬಂದೈತೆ ಸರ್. ಅಂದ್ರೆ ಇದು ನೋಡಿ ಸರ್, ಇವೆಲ್ಲ ಪ್ರೊಫೈಲ್ ಶಟರ್ಸ್, ಅದೆಲ್ಲ ಲೈಟ್ಸ್, ಇದ್ರಲ್ಲೂ ಕೂಡ ನಾವು ಅಕ್ರಿಲಿಕ್ ಯೂಸ್ ಮಾಡಿದೀವಿ. ಓಕೆ 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 ನೈಸ್. ಇದು ಡೋರ್, ಬಾತ್ರೂಮ್ ಡೋರ್ ಕೂಡ ವೇನಿಯರ್ ಇದಾವೆ ಸರ್. ಸೊ ನೋಡಿ ಎಲ್ಲಾನು ಮೈಂಟೈನ್. ಇದು ಕೂಡ ವೇನಿಯರ್ ಇದೆ. ನೋಡಿ ಕ್ಲೋಸ್ ಮಾಡ್ತೀನಿ, ಯಾವ ತರ ಕ್ಲೋಸ್ ಆಗುತ್ತೆ ನೋಡಿ. ಈ ಕಡೆಯಿಂದ ನೋಡ್ಕೊಳ್ಳಿ. ನೋಡಿ ಬಿಟ್ಟೆ, ಸಡನ್ ಪಟ್ ಅಂತ ಹೋಗಿ ಸೌಂಡ್ ಮಾಡಲ್ಲ, ನಿಧಾನ ಕ್ಲೋಸ್ ಆಗುತ್ತೆ. ಅದನ್ನೇ ಸಾಫ್ಟ್ ಕ್ಲೋಸ್. ಆಮೇಲೆ ನೋಡಿ ಸರ್, ಈಗ ಈ ಬೆಡ್ಗೂ ಕಿಚನ್ ಇದೆ. ಈಗ ಕಾಂಬಿನೇಷನ್ ಹೆಂಗೆ ಅಂದ್ರೆ ಸರ್, ಈ ಬೆಡ್ದು ಅದು ನೋಡಿ ಕ್ವಶನ್ ನೋಡಿ, ಹೆಡ್ ಬೋರ್ಡ್ ನೋಡಿ, ಕುಶನ್. ಹಾ ಹೌದು ಸರ್. ಅದರಿಂದ ಈ ಲ್ಯಾಮಿನೇಟ್ ನೋಡಿ, ಆ ಲ್ಯಾಮಿನೇಟ್ ಇಂದ ಕರ್ಟನ್ ನೋಡಿ. ಸೊ ಅಂದ್ರೆ ಒಂದ್ ಥೀಮ್. ಈಗ ಇದರಿಂದ ಈ ಟಿವಿ ಯೂನಿಟ್ ಕಲರ್ ನೋಡಿ ಸರ್. ಇತ್ತೀಚಿನ ಜನಗಳು ಹೇಗೆ ಅಂದ್ರೆ ಜಾತ್ರೆ ಯಾವ್ದು ಇಷ್ಟಪಡಲ್ಲ ಸರ್. ಪೀಸ್ ಇರ್ಬೇಕಪ್ಪ, ನೆಮ್ಮದಿ ಇರ್ಬೇಕು ಅಷ್ಟೇ ಸರ್. ನಾನು ಇರೋ ಮನೆ, ನಾನು ಇರೋ ರೂಮು. ಇಲ್ಲಿ ನೋಡಿ ಸರ್, ಈಗ ಇಲ್ಲಿ ಏನಂದ್ರೆ ಸ್ಪೇಸ್ ಕಮ್ಮಿ ಇದೆಯಲ್ಲ ಸರ್, ಅವ್ರಿಗೆ ಸೈಡ್ ಟೇಬಲ್ ಬೇಕು. ಎಸ್, ಸೈಡ್ ಟೇಬಲ್ ಬೇಕು ಅಂದ್ರೆ ಇಲ್ಲಿ ಜಾಗ ಇಲ್ಲ, ಇಲ್ಲಿ ನಾವು ಸೈಡ್ ಟೇಬಲ್ ಮಾಡಿರೋದು. ಇದು ಇದು ಸೈಡ್ ಟೇಬಲ್. ಓಕೆ ಓಕೆ. ಮೊಬೈಲ್ ಚಾರ್ಜ್ ಆದ್ರೂ ಹಾಕೊಳ್ಳಿ, ವಾಟರ್ ಬಾಟಲ್ ಇಟ್ಕೊಳ್ಳಿ, ಬುಕ್ಸ್ ಇಟ್ಕೊಳ್ಳಿ, ಏನಾದ್ರೂ ಇಟ್ಕೊಳ್ಳಿ. ಹೌದು ಸರ್. ಇದು ವಾರ್ಡ್ರೋಬ್ ಸರ್. ಇದರದ್ದು ಈ ವಾರ್ಡ್ರೋಬ್ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ನೋಡಿ ಸರ್, ಯಾವ ತರ ಬಂದೈತೆ ಅಂತ ನೋಡಿ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಇದರಲ್ಲಿ ಇವಾಗ ಪ್ಲೇನ್ ಕಲರ್ಸ್ ಅಲ್ಲಿ ಲುಕ್ ಬರಲ್ಲ ಅಂತ ಹೇಳ್ತಾರೆ. ಎಸ್, ಅಂದ್ರೆ ಒಂದ್ ಥಿಂಕಿಂಗ್ ಏನೋ ಫುಲ್ ಪ್ಲೇನ್ ಆಗೋಯ್ತು ಅಂದ್ರೆ, ಬರೀ ಪ್ಲೇನ್ ಹಾಕಿಲ್ವಾ, ಇಲ್ಲಿ ಗೋಲ್ಡನ್ ಬೀಡಿಂಗ್ ಹಾಕ್ಬಿಟ್ಟು ಡೀಸೆಲ್ ಕಾಂಬಿನೇಷನ್ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಡೀಸೆಂಟ್ ಆಗಿದ್ರು ಕೂಡ ಲಕ್ಸುರಿ ಲುಕ್, ಡೀಸೆಂಟ್ ಲಕ್ಸುರಿ ಲುಕ್ ಅಂತಾನೆ ಕರಿಬಹುದು ಅಲ್ವಾ ಸರ್. ಇದರಲ್ಲಿ ನಾವು ವುಡನ್ ಅಂದ್ರೆ ಬರೀ ಡೋರ್ ವೇನಿಯರ್ ಬಿಟ್ಟು ಎಲ್ಲೂ ವುಡನ್ ಕಲರ್ ಯೂಸ್ ಮಾಡಿಲ್ಲ. ಮತ್ತೆ ಈ ಫಾಲ್ ಸೀಲಿಂಗ್ ಎಲ್ಲ ನಮ್ದೇ ಸರ್, ಎಲ್ಲ ನಮ್ದು. ಇದು ಕೂಡ ಸೊ ಅಂದ್ರೆ ಮನೆ ಏನಿದೆಯೋ ಪ್ಲಾಸ್ಟರಿಂಗ್ ಆಗೋದಕ್ಕಿಂತ ಮುಂಚೆನೆ ನೀವು ಹ್ಯಾಂಡ್ ಓವರ್ ತಗೊಂಡ್ಬಿಡ್ತೀರಾ. ಹೌದು ಸರ್. ಇಂಟೀರಿಯರ್ಗೆ ಪ್ಲಾಸ್ಟರಿಂಗ್ ಆಗಕ್ ಮುಂಚೆ ಹೆಂಗೆ ಅಂದ್ರೆ ಸರ್, ಈಗ ಯಾವ ಸ್ವಿಚ್ ಎಲ್ಲಿ ಬರಬೇಕು ಅಂದ್ರೆ ಮೇನ್ ಅದು. ಈಗ ಏನಾಗುತ್ತಂದ್ರೆ ಸ್ವಿಚಸ್ ಅವ್ರ ಪ್ರಕಾರ, ಬಿಲ್ಡರ್ ಪ್ರಕಾರ ಒಂದ್ಸತಿ ಕೊಟ್ಬಿಟ್ರೆ ಆಮೇಲೆ ಎಲ್ಲಿ ಏನ್ ಬರ್ಬೇಕು ಅಂದ್ರೆ ಅಲ್ಲಿ ಆಲ್ಟ್ರೇಷನ್ ಆಗುತ್ತೆ. ಸೊ ಅಂದ್ರೆ ಇಂಟೀರಿಯರ್ ಪ್ರತಿಯೊಂದು ಕೂಡ ಅಣ್ಣ ತಮ್ಮ ಇದ್ದಂಗೆ. ಹೌದು ಸರ್, ಹೌದು. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಈಗ ಸ್ವಿಚ್ ಇಲ್ಲಿ ಬೇಕಾಗ್ಬೋದು, ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೊಂದು ಏನಿರುತ್ತೆ ಅಂದ್ರೆ ಅವ್ರಿಗೆ ಒಂದು ಸ್ವಿಚಸ್ ಪ್ರಕಾರ ಡ್ರಾಯಿಂಗ್ ಮಾಡಿ ಇರ್ತಾರೆ. ಆ ಪ್ರಕಾರ ಅವ್ರ ಪ್ರಕಾರ ಸ್ವಿಚ್ ಕೊಟ್ಬಿಡ್ತಾರೆ.
ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಎಲ್ಲಿ ಇರುತ್ತೆ ಅಂತ ಅದು ನಾವು ತಿಳ್ಕೊಂಡು ನಾವು ಆ ಪ್ರಕಾರ ಅವ್ರಿಗೆ ಸ್ವಿಚಸ್ ಎಲ್ಲ ಇದು ಮಾಡ್ತೀವಿ. ಸೊ ಯೂಶುವಲ್ ನಾವು RCC ಕನ್ಸ್ಟ್ರಕ್ಷನ್ಸ್ ಎಲ್ಲ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಯೂಶುವಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ. ಹೌದು. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದ್ದು ಕೂಡ ಸ್ವಿಚಸ್ ಅವೆಲ್ಲ ಪ್ರೊವೈಡ್ ಮಾಡ್ತಾರೆ. ಹೌದು. ಬಟ್ ಈಗ ನೀವು ಇಂಟೀರಿಯರ್ ಬೇಕು ಅಂದ್ರೆ ಕೇಸರಿ ಇನೋವೇಷನ್ ಅಲ್ಲಿ ಸರ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದಾಗಲೇ ಕಟ್ತಾ ಇರ್ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಹೌದು ಸ್ವಿಚ್ ಯಾಕಂದ್ರೆ ಇಂಟೀರಿಯರ್ ನಾವು ಈ ತರ ಮಾಡೋದ್ರಿಂದ ಈ ಕಾಂಬಿನೇಷನ್ ಸ್ವಿಚ್ ಬೇಕು ನಮಗೆ. ಹೌದು. ಸೊ ಇದನ್ನ ನೀವು ನಾಲೆಡ್ಜ್ ಕೊಡ್ತೀರಾ ಅವ್ರಿಗೆ, ಹೌದು ಅಲ್ವಾ ಸರ್? ಹೌದು ಸರ್. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕೂಡ ಅಣ್ಣ ತಮ್ಮಗಳು ಇದ್ದಂಗೆ ಜೊತೆಗೆ ಹೋಗ್ಬೇಕು. ಇಲ್ಲೇ ನಮಗೆ ಪಾಯಿಂಟ್ ಬೇಕು, ಇಲ್ಲೇ ಸ್ವಿಚ್ ಪಾಯಿಂಟ್ ಬೇಕು, ನನಗೆ ಇಂಟೀರಿಯರ್ ಇಲ್ಲೇ ಈ ತರ ಮಾಡ್ತಾ ಇದ್ದೀನಿ, ನೀವು ಇದೇ ತರ ಮಾಡ್ಕೊಡಿ ನಮಗೆ ಅಂತ ನೀವು ಅಡ್ವೈಸ್ ಮಾಡೋ. ಹೌದು ಸರ್. ಹೌದು. ಏನಾಗುತ್ತೆ ಅಂದ್ರೆ ನಾವು ಈಗ ನಾರ್ಮಲಿ ಸ್ವಿಚಸ್ ಪಾಯಿಂಟ್ ಅಲ್ಲಿ ಹೆಂಗೆ ಅಂದ್ರೆ ಒಂದು ಈಗ ಅಂಡರ್ ಕೌಂಟರ್ ಇದು ಬರುತ್ತೆ ಸರ್, ಪ್ಯೂರಿಫೈರ್. ತುಂಬಾ ಜನ ಗೊತ್ತಿರಲ್ಲ, ಅವ್ರು ಏನ್ ಮಾಡ್ತಾರೆ ಸ್ವಿಚ್ ನ ಮೇಲೆ ಕೊಟ್ಟಿರ್ತಾರೆ. ಆಕ್ಚುಲಿ ಅದು ಸ್ವಿಚ್ ಬರ್ಬೇಕಾದ್ರೆ ಕೆರಳೆ ಏನಾಗುತ್ತೆ, ಒಂದ್ಸತಿ ಕೆಲಸ ಅಲ್ಲಿ ಆಲ್ಟ್ರೇಷನ್ ಬಂತು ಅಂದ್ರೆ ಆ ಆಲ್ಟ್ರೇಷನ್ ಕೆಲಸನ ಆಗ್ಬಿಡುತ್ತೆ, ಪ್ಯಾಚ್ ವರ್ಕ್ ಆಗ್ಬಿಡುತ್ತೆ. ಆದ್ರೆ ಅಂದ್ರೆ ಅವೆಲ್ಲ ನೀವು ಫಸ್ಟೇ ಥಿಂಕಿಂಗ್ ಮಾಡ್ಕೊಂಡು ನಮ್ಗೆ ಯಾವ ತರ ಏನ್ ಬರ್ಬೇಕು ಅಂತ, ಯಾವ ತರ ಟೈಲ್ಸ್ ಲುಕ್ ಬರ್ಬೇಕು ಅವೆಲ್ಲ ನಾವು ಮುಂಚೆನೆ ಹಾಕ್ಬೇಕು. ಈಗ ನಾವು ಶವರ್ ಪ್ಯಾನಲ್ ಹಾಕ್ಬೇಕು ಅಂದ್ರೆ ನಾವು ಫಸ್ಟೇ ಥಿಂಕಿಂಗ್ ಮಾಡ್ಬೇಕು ನಮ್ಗೆ ಶವರ್ ಪ್ಯಾನಲ್ ಹಾಕ್ಬೇಕು ಅಂದ್ರೆ, ಯಾಕಂದ್ರೆ ಆ ಶವರ್ ಪ್ಯಾನಲ್ ತನಕನೇ ನಾವು ಅದು ಪಾಯಿಂಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಆಮೇಲೆ ಪಾಯಿಂಟ್ ಮಾಡಕ್ ಆಗಲ್ಲ. ಇಲ್ಲ ನಾವು ಮುಂಚೆನೆ ಪ್ಲಾನ್ ಮಾಡಿಲ್ಲ ಅಂದ್ರೆ ಆಮೇಲೆ ಥಿಂಕಿಂಗ್ ಬರ್ತಾ ನಾವು ಮುಂಚೆನೆ ಪ್ಲಾನ್ ಮಾಡ್ಬೇಕಿತ್ತು. ಈಗ ನಮ್ಗೆ ಇದು ಬಾಡಿ ಸೆಟ್ ಹಾಕ್ಬೇಕು ಅಂದ್ರೆ ನಾವು ಮುಂಚೆನೆ ಪ್ಲಾನ್ ಮಾಡ್ಬೇಕು. ಸೊ ಈಗ ಅರ್ಥ ಅದರಿಂದ ಮನೆ ಪ್ಲಾನ್ ಹಾಕೋದು ಅಷ್ಟೇ ಇಲ್ಲ, ಇಂಟೀರಿಯರ್ ಸಮೇತ ಪ್ಲಾನ್ ಹಾಕಿದ್ರೆ ಮನೆ ಬ್ಯೂಟಿಫುಲ್ ಆಗೇ ಬರುತ್ತೆ ಅಂತ. ಸೂಪರ್. ಏನಂದ್ರೆ ನಮ್ಗೆ ಡೋರು, ಈಗ ಟೀಕ್ ಡೋರು, ಮೇನ್ ಡೋರು ಯಾವ ತರ ಬರ್ಬೇಕು ಅಂತ ಟೀಕ್ ಅಲ್ಲ ಇಲ್ಲ ವೀನಿಯರ್ಲು ನೀವು ಚೆನ್ನಾಗಿ ಡೋರ್ ಮಾಡ್ಬೇಕು. ಇದೆಲ್ಲ ವೀನಿಯರ್ ಅಲ್ಲ? ಎಲ್ಲ ವೀನಿಯರ್ ಸರ್. ಮತ್ತೇನ್ ಮಾಡಿದಿರಾ ಸರ್ ಇದರಲ್ಲಿ? ಇಲ್ಲ ಸರ್, ಫುಲ್ಲಿ ಈಗ ಇದು 4th ಫ್ಲೋರ್ ಅಲ್ಲಿ ಇದೀವಿ ಈ ಅಪಾರ್ಟ್ಮೆಂಟ್. ಇದು 4th ಫ್ಲೋರ್ ಅಲ್ಲಿ ಇದೀವಿ. 5th ಫ್ಲೋರ್ ಅಲ್ಲೂ ಒಂದು ವರ್ಕ್ ನಡೀತಾ ಇದೆ. ಆಲ್ರೆಡಿ ರನ್ನಿಂಗ್ ಇದೆ ಅಂದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. 1-2-3 ಡೇಸ್ ವರ್ಕ್ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಒಂದು ನಡೀತಾ ಇದೆ. ಆಮೇಲೆ 3rd ಫ್ಲೋರ್ ಅಲ್ಲಿ 2 ಅಪಾರ್ಟ್ಮೆಂಟ್ ನಡೀತಾ ಇದೆ ಸರ್. ಎಲ್ಲ ನಿಮ್ದೇ ಪ್ರಾಜೆಕ್ಟ್? ಎಲ್ಲ ನಮ್ದೇ ಪ್ರಾಜೆಕ್ಟ್ ಸರ್ ಇದರಲ್ಲಿ. ಓನರ್ಗಳು ಒಬ್ರೇನಾ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಸರ್, ಬೇರೆ ಎಲ್ಲ ಬೇರೆ ಅಷ್ಟು ಜನ ನಿಮಗೆ ಕೊಟ್ಟಿದ್ದಾರೆ? ಎಲ್ಲರೂ ಅಂದ್ರೆ ಈಗ ನಮ್ದು ಇದು ಅಂದ್ರೆ ನಮ್ದು 35ನೇ ಪ್ರಾಜೆಕ್ಟ್ ಸರ್ ಇದು. 35? ಹೌದು ಸರ್. ಹೌದು. ಶಾಪ್ ಯಾವ ಮೇಂಟೈನ್ ಮಾಡ್ತಿರೋ, ಇದನ್ನ ಯಾವ ಮೇಂಟೈನ್ ಮಾಡ್ತಿರೋ, ಆನ್ ಟೈಮ್ ಕೊಡ್ತಾ ಇದೀರಾ ಡೆಲಿವರಿ? ಕೊಡ್ತಾ ಇದ್ದೀರಾ? ಅದಂತೂ ಪಕ್ಕ. ಅದು ಪಕ್ಕ ಸರ್. ಓಕೆ, ಇದು ನೋಡಿದ್ವಲ್ಲ, ಈಗ ಒಂದು 5th ಫ್ಲೋರ್ ನೋಡೋಣ ಸರ್. ನೋಡೋಣ ಸರ್, ಬನ್ನಿ ತೋರಿಸ್ತೀನಿ ಸರ್. ನೋಡಿ ಈಗ 5th ಫ್ಲೋರ್ ಹೋಗ್ತಾ ಇದೀವಿ. ಸರ್ ಇದೆಲ್ಲ ಓನರ್ ಮಾಡ್ಕೊಂಡಿರೋದ? ಇಲ್ಲ 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 ಇಲ್ಲ, ನಮ್ದೇ ಸರ್, ನಾವೇ ಮಾಡಿರೋದು. ಇದು ಯಾವ್ದು ಸರ್? ಇವಲ್ಲ ಸರ್, ಅಪಾರ್ಟ್ಮೆಂಟ್ ಅವರು. ಹೌದು ಸರ್. ಹೌದು. ಸೊ ಇಲ್ಲಿಂದ ಸ್ಟಾರ್ಟ್ ಸರ್. ನೋಡಿ ಈಗ ಕೆಳಗಡೆ ನೋಡ್ಬಿಟ್ಟೆ ಇದನ್ನು ಕೊಟ್ಟಿರೋದು ಅವರು. ಸೇಮ್ ಹಂಗೆ ಈ ಡೋರ್ ಕೂಡ ಹಂಗೆ ಬರ್ತಾ ಇದೆ ನೋಡಿ ಸರ್. ಇವೆಲ್ಲ ಪೈನ್ ವುಡ್. ಓಕೆ 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 ಇವೆಲ್ಲ ಪೈನ್ ವುಡ್. ಸೊ ಒಳಗಡೆ ಹೋಗೋಣ ಬನ್ನಿ. ಹೌದು ಬನ್ನಿ. ಸೊ ಇಂಟೀರಿಯರ್ ಕಂಪ್ಲೀಟ್ ಆಗಿರೋದನ್ನ 4th ಫ್ಲೋರ್ ನೋಡಿದ್ವಿ. ಅಲ್ಲಿ ಮಾಡಿರ್ತಕ್ಕಂಥ ವರ್ಕ್ ಇಷ್ಟ ಆಗಿ ಇವರು ಈಗ 5th ಫ್ಲೋರ್ ಅಲ್ಲಿ ಇರ್ತಕ್ಕಂಥವ್ರು ಇವರು ಕೂಡ ಇವ್ರಿಗೆ ಕೊಟ್ಟಿದ್ದಾರೆ. ಸ್ವಲ್ಪ ವರ್ಕ್ ಇದೆ ಪೆಂಡಿಂಗು. ಸೊ ಪೆಂಡಿಂಗ್ ಇರ್ತಕ್ಕ ವರ್ಕ್ ಅದನ್ನು ಕೂಡ ನೋಡೋಣ ಬನ್ನಿ. ಏನೇನ್ ಮಾಡ್ತಾ ಇದ್ರೆ ಸರ್ ಇದರಲ್ಲಿ? ನೋಡಿ ಸರ್, ಈಗ ಇಲ್ಲಿ ಏನಂದ್ರೆ ಇಲ್ಲಿ ಈ ಡೋರ್ಗೆ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ ಹಿಂದೆ. ಓಕೆ ಸರಿನಾ? ಅದರಿಂದ ಇದಕ್ಕೆ ಏನ್ ಮಾಡಿದ್ದೇವೆ ಅಂದ್ರೆ ಇದು ಇಲ್ಲಿ ಬೈಫೋಲ್ಡ್ ಅಂತ ನಾವು ಮಾಡಿರೋದು. ಓಕೆ, ಈಗ ಇದು ಇದೆಯಲ್ಲ ಸರ್, ಇದು ಫುಲ್ಲಿ ಇದು ಆಗುತ್ತಾ? ಜಾಗ ಕಮ್ಮಿ ಇದೆ. ಲೈಕ್ ಗೇಟ್ಗಳು ನೋಡ್ತಾ ಇರ್ತೀವಿ ನಾವು ಯೂಶುವಲ್ ನೋಡಿ ಸರ್, ಎಂಟ್ರೆನ್ಸ್ ಗೇಟ್ಗಳನ್ನ. ಈ ಒಂದು ಗೇಟು ಈಗ ನಮ್ಗೆ ಸ್ವಲ್ಪ ಕಮ್ಮಿ ಓಪನ್ ಮಾಡ್ಬೇಕು ಅಂದ್ರೆ ಏನಿಲ್ಲ, ಫೋಲ್ಡ್ ಮಾಡಿಬಿಟ್ಟು ಇದು ಮಾಡ್ಕೋಬಹುದು. ಇಲ್ಲಿ ಫೋಲ್ಡ್ ಆಗ್ತಾ ಇದೆ ನೋಡಿ. ಸೊ ಇಲ್ಲಿ ಫೋಲ್ಡ್ ಆಗ್ತಕ್ಕಂಥದ್ದು ಲೈಕ್ ಯೂಶುವಲ್ ಆಗಿ ಗೇಟ್ ತುಂಬಾ ದೊಡ್ಡದಿರುತ್ತೆ, ಫೋಲ್ಡಿಂಗ್ ಮಾಡಕ್ಕೆ. ನೋಡಿ ಸರ್, ಟವರ್ ಬೋಲ್ಟ್ ನೋಡಿ ಹೆಂಗಿದೆ, ಗಜ ಆಗಿದೆನಲ್ಲ ಸರ್ ಅದು ಬೋಲ್ಟ್. ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ರನ್ನಿಂಗ್ ಪ್ರಾಜೆಕ್ಟ್. ರನ್ನಿಂಗ್ ಪ್ರಾಜೆಕ್ಟ್. ಸೊ ಸೇಮ್ ಅದೇ ಕಾನ್ಸೆಪ್ಟ್. ದೇವ್ರ ಮನೆ ಏನಿದೆಯೋ ಇಲ್ಲೇ ಇದೆ. ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಇದು. ಡಿಫ್ರೆಂಟ್? ಹೌದೌದು. ಕಟ್ಟಿರ್ತಕ್ಕಂಥ ಪ್ಲಾನಿಂಗ್ ಸೇಮ್ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಇದು ಟ್ರಿಪಲ್ ಬೆಡ್ರೂಮ್. ಇದು ಟ್ರಿಪಲ್ ಯಾವ ಪ್ಲೇಸ್ ಅಲ್ಲಿ ಏನಿದೆಯೋ. ಹೌದು ಸರ್. ಹೌದು. ಕಿಚನ್ ಮಾತ್ರ ಈ ಕಡೆ ಬಂದಿದೆಯಲ್ಲ ಇದು? ಇದು ಕಿಚನ್ ಸರ್. ಓಕೆ ಓಕೆ. ಇದೆಲ್ಲ ಮಾಡಿದ್ದೀರಾ ಆಲ್ಮೋಸ್ಟ್? ಹೌದು, ಕಂಪ್ಲೀಟ್ ಆಗಿದೆ. ಸೊ ಇದೆಲ್ಲ ಏನು? ಇದು ನೋಡಿ ಸರ್, ಇದು ಟಾಲ್ ಯೂನಿಟ್. ಅಲ್ಲಿ ಕೆಳಗೆ ಟಾಲ್ ಯೂನಿಟ್ ಇರಲಿಲ್ಲ, ಇದು ಟಾಲ್ ಯೂನಿಟ್. ಆಮೇಲೆ ಇಲ್ಲಿ ಬಂದು ರೋಲಿಂಗ್ ಶಟರ್ಸು. ಸೊ ನೋಡಿ ಅವರು ಟೈಲ್ಸ್ ಹಾಕ್ಸ್ಕೊಂಡಿದ್ದಾರೆ. ಇದು ರೋಲಿಂಗ್ ಶಟರ್. ಇವರು ಪ್ಲೈನ್ ಹಾಕ್ಸ್ಕೊಂಡಿದ್ದಾರೆ. ಪ್ಲೇನ್ ಅಂದ್ರೆ ಸರ್ ಇದಕ್ಕೆ ಕಲರ್ ಮ್ಯಾಚಿಂಗ್ ಮತ್ತೆ ಇಲ್ಲಿ ಹೊರಗಡೆ ಏನಾದರೂ ಮಾಡಿದ್ದೀರಾ? ಹೊರಗಡೆ ಸರ್ ನೋಡಿ, ಇಲ್ಲಿ ಸಿಂಕು. ಇಲ್ಲಿರೋ ಟೈಲ್ಸ್ ಎಲ್ಲ ನೀವು ಪ್ರೊವೈಡ್ ಮಾಡಿರೋದು ಹೇಗೆ? ಎಲ್ಲ ನಮ್ದೇ ಪ್ರೊವೈಡಿಂಗ್. ಇದೆಲ್ಲ ನಿಮ್ದೇ? ಎಲ್ಲ ನಮ್ದೇ ಪ್ರೊವೈಡಿಂಗ್ ಸರ್. ನೈಸ್.
ಇನ್ನೊಂದು 2-3 ಡೇಸ್ ಅಲ್ಲಿ ಮುಗ್ದೋಗುತ್ತಾ ಇದು? ಹಾ ಹೌದು ಸರ್ ಹೌದು. ಆಮೇಲೆ ಇದು ಬಂದು ಎಲ್ಲ ಸ್ಟೋರೇಜ್ಗೋಸ್ಕರ ಮಾಡಿರೋದು. ಸೇಮ್ ಅದರಲ್ಲೂ ನಾವೆಲ್ಲ ಇದು ಟೆಂಡಮ್ ಬಾಕ್ಸ್ ಅವೆಲ್ಲ ಹಾಕಿರೋದು. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡಿದಾರಲ್ಲ ಸರ್? ಹೌದು ಸರ್, ಇವ್ರು ಸ್ವಲ್ಪ ಯಾಕಂದ್ರೆ budget ಕಮ್ಮಿ ಇತ್ತು ಸರ್. ಸ್ವಿಚ್ಗಳು ನೋಡ್ತಾ ಇರಬಹುದು, ನಾವು ಕೆಲವೊಂದು ನೋಡಿದ್ರೆ ಅವ್ರಿಗಿಂತ ಇವ್ರು ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡಿದಾರೆ. ಹೌದು ಸರ್ ಹೌದು, ಇವ್ರದ್ದು ಸ್ವಲ್ಪ ಬಜೆಟ್ ಕಮ್ಮಿ ಇದೆ. ಅದನ್ನ ಬಜೆಟ್ ಪ್ರಕಾರ ಹೆಂಗ್ ಬಜೆಟ್ ಇರುತ್ತೆ ಸರ್ ಆ ಪ್ರಕಾರ ಇದು ಆಗುತ್ತೆ. ನೋಡಿ ಸರ್ ಇವೆಲ್ಲ ಇವ್ರದೆಲ್ಲ ಅಂದ್ರೆ ತುಂಬಾ ಅವ್ರು ಸ್ವಲ್ಪ ಲಕ್ಸುರಿ ಆಗ್ಬೇಕಿತ್ತು. ಇವ್ರಿಗೆ ನಮ್ಗೆ ಸ್ವಲ್ಪ ಮೀಡಿಯಂ ಪ್ರೈಸ್ ಅಲ್ಲಿ ಮಾಡ್ಬೇಕು ಅಂತ. ನಮ್ದಲ್ಲಿ ಹೆಂಗ ಸರ್ ಒಂದು 4 ಇದು ಇದೆ ಸರ್. ಒಂದು ಗೋಲ್ಡ್ ಪ್ಯಾಕೇಜ್ ಇದೆ, ಕ್ಲಬ್ ಇದೆ, ಪ್ಲೇಟಿನಿಯಂ ಇದೆ, ಆತರ ಪ್ಯಾಕೇಜಸ್ ಇದಾವೆ. ಓಕೆ, ಅವ್ರು ಬಂದು ಪ್ಲೇಟಿನಿಯಂ ಪ್ಯಾಕೇಜ್ ತಗೊಂಡ್ರೋದು, ಓಕೆ, ಇವ್ರು ಬಂದು ಗೋಲ್ಡ್ ಪ್ಯಾಕೇಜ್ ತಗೊಂಡ್ರೋದು. ಆತರ ಒಂದು ಪ್ಯಾಕೇಜ್ ಇದೆ. ಇಷ್ಟಿಂದ ಇಷ್ಟವರೆಗೂ ಇಷ್ಟೊಂದು ಕಾಸಿಗೆ ತಕ್ಕನಂಗೆ ಗಜ್ಜ. ಹೌದು ಸರ್ ಹೌದು, ನಾವು ಯಾವ ತರ ಖರ್ಚು ಮಾಡ್ತೀವಿ ಆ ತರ ಲುಕ್ ಬರುತ್ತೆ ಸರ್. ನಿಮ್ ಥಿಂಕಿಂಗ್ ಲೆವೆಲ್, ನಿಮ್ ಬಡ್ಜೆಟ್. ಹೌದು ಸರ್ ಹೌದು. ನಿಮ್ ಇದು ಡೀಸೆಂಟ್ ನಾವು ಈಗ ಇದಕ್ಕೆ ಡ್ರಾರು ಕೊಟ್ಟಿದೀವಿ. ಇದು ಬಂದು ಡ್ರಾರು. ಆಮೇಲೆ ವರ್ಕ್ ಮಾಡೋರೆಲ್ಲ ಇಟ್ಕೊಂಡು ಇಲ್ಲಿ ಬಂದು ಸರ್ ಇದು ಆಪ್ನೇಬಲ್. ವರ್ಕರ್ಸ್ ಇಲ್ಲೇ ಅದು ಅಲ್ಲೇ ಸ್ಟೇ ಮಾಡಿ ಮಾಡ್ತಾರೆ ಸರ್. ಓಕೆ, ಯಾಕೆ ಇದು ಡೇ ನೈಟ್ ಕೆಲಸ ನಡೆಯೋದಂದ್ರೆ ಕೆಲಸ ಎಲ್ಲ ನಿಮ್ಮವರೇ ಅಲ್ವಾ? ಹೌದು ಸರ್ ಹೌದು, ವರ್ಕರ್ಸ್ ನಿಮ್ಮವರೇ. ಹೌದು ಸರ್ ಹೌದು. ಹಂಗೆ ನೋಡಿ ಸರ್, ಈ ರೂಮ್ ನೋಡಿ, ಇಲ್ಲೆಲ್ಲ ನಾವು ಫ್ಲೂಟೆಡ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ ಸರ್. ನೈಸ್. ಇದು ಕೂಡ ಫಸ್ಟ್ ನಾವೆಲ್ಲ ಡ್ರಾಯಿಂಗ್ ಮಾಡ್ಬಿಡ್ತೀವಿ, ಯಾವ ತರ ಏನ್ ಬರುತ್ತೆ, ಅಂಡರ್ ವರ್ಕ್ ಯಾವ ತರ ಇದೆ ಅನ್ನೋದು ಕೂಡ ತೋರಿಸಿದೀವಿ ವಿಡಿಯೋದಲ್ಲಿ, ಹಂತ ಹಂತವಾಗಿ ಏನೆಲ್ಲ ನಡೆಯುತ್ತೆ ಅಂತ. ಸೊ ಬ್ಯೂಟಿಫುಲ್ ಆಗಿ ಆಲ್ರೆಡಿ ರೆಡಿ ಆಗಿರ್ತಕ್ಕಂಥ ಹೌಸು ನೋಡಿದ್ವಿ. 4th ಫ್ಲೋರಲ್ಲಿ, 5th ಫ್ಲೋರಲ್ಲಿ ಇರ್ತಕ್ಕಂಥದ್ದು ಆಲ್ರೆಡಿ ಯಾವ ಥರ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಇದೆ ಸರ್. ಎಲ್ಲ ಕೊಟ್ಟರೆ ಅದೇ ಥರ ಆಗುತ್ತೆ ಇದು ಅನ್ನೋದು ಕೂಡ ತೋರಿಸ್ತಾ ಇದ್ದಾರೆ. ಇವ್ರು ಸ್ವಲ್ಪ ಬಡ್ಜೆಟ್ ಕಮ್ಮಿ ಇರೋದ್ರಿಂದ ಸೊ ಕೆಲವೊಂದ್ರಲ್ಲಿ ಕಾಂಪ್ರಮೈಸು. ಇಲ್ಲಿ ನೋಡಿ 1 ಫ್ಯಾನ್ ಹಾಕ್ಕೊಂಡಿದ್ದಾರೆ, ಅವ್ರ ಕೆಳಗಡೆ 2 ಫ್ಯಾನ್ ಹಾಕ್ಕೊಂಡಿದ್ದಾರೆ. ಸೊ ಇಷ್ಟಿಷ್ಟೇ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ದೇವ್ರ ಮನೆಗೆ ಅವ್ರು ತುಂಬ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಇವ್ರು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಡೈನಿಂಗ್ ಟೇಬಲ್ ಆಗಿರ್ಬೋದು ಎಲ್ಲದನ್ನು ಕಂಪೇರ್ ಮಾಡ್ತಾ ಹೋದರೆ ಓವರ್ ಆಲ್ ಬಡ್ಜೆಟ್ಟು ಸೊ ಅವ್ರಿಗೆ ಒಂದು ಸ್ವಲ್ಪ ಸೇವ್ ಆದಂಗೆ ಆಗುತ್ತೆ. ಹೌದು, ಅಂದ್ರೆ ಇದನ್ನು ಕೂಡ ವರ್ಕ್ ನೋಡೇ ನಿಮಗೆ ಆರ್ಡರ್ಗಳು ಕೊಟ್ಟಿರೋದು. ಹೌದು, ಇದು ನಮ್ದೇ ವರ್ಕ್. ಅಂದ್ರೆ 4 ಪ್ಲಾಟ್ ಹೇಳ್ತಾ ಇದ್ರು, ಅದ್ರಲ್ಲಿ ಇದೊಂದು ಪ್ಲಾಟ್, ಇದು ಇನ್ನೊಂದು ಫ್ಲೋರ್ ಸರ್. ಸೊ ಇದು ಕೂಡ ಇನ್ನು ಯಾವ ತರ ಸರ್ ಪ್ಯಾಕೇಜ್ ತಗೊಂಡಿರೋದು ಇವರು? ಸರ್ ಇದನ್ನು ಸೇಮ್ ಸರ್, ಮಿಡಲ್ ಪ್ಯಾಕೇಜು, ಮಿಡಲ್ ಪ್ಲಾಟಿನಮ್. ಹಾ ಓಕೆ ಓಕೆ, ಇದು ಪ್ಲೇಟಿನಂ ಪ್ಯಾಕೇಜು. ಇದನ್ನು ಸೇಮ್ ಹಂಗೆ ಅವ್ರ ಮೀಡಿಯಂ ಬಜೆಟ್ ಅಲ್ಲಿ ಒಂದು ಮಾಡ್ಬೇಕು ಅಂತ ಸೇಮ್ ಅದರಲ್ಲೂ ಎಲ್ಲ ಕಲರ್ ಕಾಂಬಿನೇಷನ್ ಪ್ರಕಾರ ಮಾಡಿದೀವಿ. ಇಲ್ಲಿ ನೋಡಿ ಸರ್, ಇಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿ ಟೈಲ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದೀವಿ. ಸ್ವಲ್ಪ ಪೆಂಡಿಂಗ್ ಇದೆ ವರ್ಕ್ ಎಲ್ಲ, ಅಂದ್ರೆ ನಡೀತಾ ಇದೆ, ಕೆಲಸ ನಡೀತಾ ಇದೆ ಇನ್ನು. ಟೈಲ್ಸ್ ಎಲ್ಲ ನಿಮ್ದೆ? ಹಾ ಸರ್, ಎಲ್ಲ ನಮ್ದೇ ಸರ್, ಎಲ್ಲ ನಮ್ದೇ. ಅಂದ್ರೆ ಅದೊಂದು ಮನೆ ನೋಡಿ ಎಕ್ಸಾಂಪಲ್. ಸೊ ಆ ವರ್ಕ್ ನೋಡಿ ಇದು ಕೊಟ್ಟಿರೋದು. ಆಗ್ಲೇ ಏನೋ ಹೇಳಿದ್ರಲ್ಲ ಬೇರೆಯವ್ರು ವರ್ಕ್ ಮಾಡ್ತಾ ಇದ್ರು ಅದನ್ನ. ಹಾ ಹೌದು ಸರ್, ಅವ್ರು ಆಕ್ಚುಲಿ ಬೇರೆಯವ್ರು ಕೊಟ್ಟಿದ್ರು. ಬಟ್ ಆಮೇಲೆ ಅವರು ಯಾವಾಗ ಫಸ್ಟ್ 4th ಫ್ಲೋರ್ ಅಲ್ಲಿ ಬಂದು ಒಂದ್ಸತಿ ಹಂಗೆ ನೋಡಿದ್ರು. ಅದ್ ನೋಡಿದ ತಕ್ಷಣ ಅವ್ರು ಕ್ಯಾನ್ಸಲ್ ಮಾಡಿ, ಸರ್ ನಮ್ಗೂ ಇದೇ ತರ ಬೇಕು, ಫಿನಿಶಿಂಗ್ ಇದೇ ತರ ಬೇಕು. ಅಂದ್ರೆ ಮೊದಲೇನ್ ಕೆಲಸ ಮಾಡ್ತಾ ಇದ್ರು ಇಂಟೀರಿಯರ್, ಅವ್ರನ್ನ ಕ್ಯಾನ್ಸಲ್ ಮಾಡಿ ನಿಮಗೆ ಕೊಟ್ರು. ಬಿಕಾಸ್ ಆಫ್ 4th ಫ್ಲೋರ್ ಅಲ್ಲಿ ಇರ್ತಕ್ಕಂತ ಬಿಲ್ಡಿಂಗ್ ಫಿನಿಶಿಂಗ್, ಆ ಇಂಟೀರಿಯರ್ ವರ್ಕ್ ನೋಡಿ. ನೈಸ್. ಸೊ ನೋಡ್ತಾ ಇದ್ರಲ್ಲ, ಅಂಡರ್ ವರ್ಕಲ್ಲಿ ಇರ್ತಕ್ಕಂಥದ್ದು. ಸೊ 4 ಪ್ಲಾಟ್ಸ್ಗಳನ್ನ ವರ್ಕ್ ಇವ್ರಿಗೆ ಕೊಟ್ಟಿದ್ದಾರೆ ಈ ಅಪಾರ್ಟ್ಮೆಂಟಲ್ಲಿ. ಆಲ್ ಓವರ್ ಬ್ಯಾಂಗ್ಳೂರು, ಹಾಸನ, ಮೈಸೂರು ಇಷ್ಟು ಪ್ಲೇಸ್ಗಳಲ್ಲೇ ನಿಮಗೆ ಇಂಟೀರಿಯರ್ ವರ್ಕ್ ಮಾಡ್ತಾರೆ. ಇಂಟೀರಿಯರ್ ಅಂದರೆ ಬರೀ ವಾರ್ಡ್ರೋಬ್ ಅಲ್ಲ, ಬರೀ ಕಿಚನ್ ಅಲ್ಲ, ಬರೀ ವುಡ್ ಐಟಮ್ ಅಷ್ಟೇ ಅಲ್ಲ. ನಿಮಗೆ ಏನು ಬೇಕು, ನಿಮಗೆ ಡೋರ್ಗಳಿಂದ ಹಿಡಿದು, ಸ್ವಿಚ್ಗಳಿಂದ ಹಿಡಿದು, ಟೈಲ್ಸಿಂದ ಹಿಡಿದು ಪ್ರತಿಯೊಂದು ಕೂಡ, ಈವನ್ ಡೈನಿಂಗ್ ಟೇಬಲ್ ಕೂಡ ಇವ್ರ ಕಡೆಯಿಂದನೇ ಇರುತ್ತೆ. ನಿಮಗೆ ಅದರಲ್ಲೂ ಕೂಡ ಪ್ಯಾಕೇಜಿಂಗ್ ಆಯ್ಕೆ ಮಾಡ್ಕೋಬೇಕು, ನಿಮ್ಗೆ ಯಾವ್ದು ಬೇಕು, ಪ್ಲಾಟಿನಮ್, ಗೋಲ್ಡು ಮತ್ತೆ ಕ್ಲಬ್. ಸೊ ಈಗೇನು ಮತ್ತೆ 4th ಫ್ಲೋರಿಗೆ ಬಂದ್ವಿ. ಸೊ ಅಷ್ಟೊತ್ತು ಏನು ನೋಡಿದ್ರು ನೋಡಿ, ಈಗ ಅದನ್ನ ನೋಡ್ಕೊಂಬಂದು ಇದನ್ನ ನೋಡಿದಾಗ ಆಲ್ರೆಡಿ ಫಿನಿಶ್ಡ್, ಏನು ಪೆಂಡಿಂಗ್ ಇಲ್ಲ. A to Z ಅಷ್ಟೇ, ಗೃಹ ಪ್ರವೇಶ ಮಾಡ್ಕೋಬೇಕು, ಬಂದು ವಾಸ ಇರಬೇಕು, ಅಷ್ಟು ಪೆಂಡಿಂಗ್ ಇದೆ. ಸರ್ ಓವರ್ ಆಲ್ ಹೇಳ್ಬಿಡಿ, ಈಗ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ ಹೇಗೆ? ಇಲ್ಲ ಸರ್, ನಮ್ದು ಇದು ಇಂಟೀರಿಯರ್ ಬಂದು ಸರ್ ಆಲ್ ಓವರ್ ಫುಲ್ಲಿ ಬ್ಯಾಂಗ್ಳೂರಲ್ಲಿ ಇದೆ. ಫುಲ್ಲಿ ಬ್ಯಾಂಗ್ಳೂರು, ಮೈಸೂರು ಮತ್ತೆ ಹಾಸನ್ 3 ಸಿಟಿಯಲ್ಲಿ. ಬೆಂಗಳೂರು, ಮೈಸೂರು, ಹಾಸನ 3 ಸಿಟಿ ಏನಿದೆಯೋ ಅವ್ರ ಬೇಕಾದ್ರೆ ಫೋನ್ ಮಾಡಿ. ಆಲ್ ಓವರ್ ಬೆಂಗಳೂರು ಯಾವ ಮೂಲೆಯಲ್ಲಿ ಇದ್ರೂ ಮಾಡ್ಕೊಡ್ತೀರಾ, ಶೋರ್ ಅಲ್ವಾ? ಸೊ ಅಂದ್ರೆ ನಿಮ್ಮಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಇಂಟೀರಿಯರ್ ಅಂದ್ರೆ? ಸರ್ ಇಂಟೀರಿಯರ್ ಅಂದ್ರೆ ಈಗ ಡಿಪೆಂಡ್ ಆನ್ ಕಸ್ಟಮರ್ ಮೇಲೆ ಆಗುತ್ತೆ. ಕಸ್ಟಮರ್ಗೆ ಬರೀ ಇಂಟೀರಿಯರ್ ಮಾತ್ರ ಬೇಕು ಅಂದ್ರೆ ಬರೀ ಇಂಟೀರಿಯರ್ ಮಾತ್ರ ಮಾಡ್ಕೊಡ್ತೀವಿ. ಇಲ್ಲ POP, ಲೈಟಿಂಗ್ಸು, ಫ್ಯಾನ್ಸು ಎಲ್ಲ ಒಂದು ಸ್ಟಾಪ್ ಸೊಲ್ಯೂಷನ್ ಬೇಕು ಅಂದ್ರೆ ಅದು ಕೂಡ ಮಾಡ್ಕೊಡ್ತೀವಿ. ಅದು ಬೇಡ ನಮ್ಗೆ ಬರೀ ಮೆಟೀರಿಯಲ್ ಬೇಕು ಅಂದ್ರೆ ಮೆಟೀರಿಯಲ್ ಕೂಡ ಸಪ್ಲೈ ಮಾಡ್ತೀವಿ. ಇಲ್ಲ ಬರೀ ಲೇಬರ್ ಬೇಕು ಅಂದ್ರೆ ಲೇಬರ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅದ್ರ ಪ್ರಕಾರ ನೀವು ಕೆಲಸ. ಎಷ್ಟು ಪ್ಯಾಕೇಜಸ್
ಇದೆ ಸರ್ ನಿಮ್ಮಲ್ಲಿ? ಪ್ಯಾಕೇಜಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ಒಂದು ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ಇರುತ್ತೆ, ಅದಕ್ಕೆ ಒಂಥರ ಅಲ್ಲ ಎಷ್ಟು ಪ್ಯಾಕೇಜಸ್ ಒಂದು ಇದೆಯಾ? ಸರ್ ಮೂರಿದೆ ಸರ್. ಮೂರಿದೆ. ಹೌದು ಸರ್, ಗೋಲ್ಡ್ ಇದೆ, ಪ್ಲಾಟಿನಮ್ ಇದೆ, ಕ್ಲಬ್ ಇದೆ ಸರ್. ಸೊ ಅದ್ರಲ್ಲಿ ಟಾಪ್ ಕ್ಲಬ್. ಟಾಪ್ ಕ್ಲಬ್ ಇದೆ ಸರ್. ಸೊ ಗೋಲ್ಡ್, ಪ್ಲಾಟಿನಮ್, ಕ್ಲಬ್. ಕ್ಲಬ್ ಇವು ಮೂರಲ್ಲಿ ಯಾವ ಚೂಸ್ ಮಾಡ್ತಿರೋ ಡಿಪೆಂಡ್ ಆನ್ ಯುವರ್ ಬಡ್ಜೆಟ್, ಡಿಪೆಂಡ್ ಆನ್ ಯುವರ್ ಹೌದು ರಿಕ್ವೈರ್ಮೆಂಟ್ ಅಲ್ವಾ? ಹೌದು ಸರ್. ಸೊ ಇವ್ರು ಮಾಡಿರ್ತಕ್ಕಂಥದ್ದು ಪ್ಲಾಟಿನಮ್. ಕ್ಲಬ್ ಸರ್. ಇದು ಕ್ಲಬ್ ಇದು ಕ್ಲಬ್ ಹೈರ್ ಎಂಡ್ ಸರ್, ಇದು ಹೈಯರ್ higher ಎಂಡ್. end sir ಸೊ ಮೇಲಿರೋದು ಮೇಲೆ ಪ್ಲಾಟಿನಮ್ ಸರ್. ಪ್ಲಾಟಿನಮ್. ಸೊ ಕ್ಲಬ್ ಟಾಪ್ ಮೋಸ್ಟ್ ಇದೇ ತರ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತೀರಾ. ಸೊ ಇದ್ರಲ್ಲೇ ನನಗೆ ಇನ್ನೂ 1000 ಡಿಸೈನ್ಸ್ ಬೇಕು ಅಂದ್ರೆ ಸಿಗುತ್ತಾ? ಸಿಗುತ್ತೆ, ಏನ್ ತೊಂದರೆ ಇಲ್ಲ. ಏನ್ ತೊಂದರೆ ಇಲ್ಲ ಸರ್. ಬೇರೆ ಬೇರೆ ಕಲರ್ಸ್ ಬೇಕು, ಬೇರೆ ಬೇರೆ ಸಿಗುತ್ತೆ, ಸ್ವಿಚಸ್ ಸಿಗುತ್ತೆ ಬ್ರ್ಯಾಂಡ್ sir. ಬೇಕು, ಎಲ್ಲದು ಕೂಡ ನಿಮ್ಮ ಹತ್ರನೇ ಸಿಗುತ್ತೆ. ಅದೇನಾಗತ್ತೆ ಸರ್, ನಮ್ದು ಒಂದ್ ಸ್ವಲ್ಪ ಥಿಂಕಿಂಗ್, ಕಸ್ಟಮರ್ ಥಿಂಕಿಂಗ್ ಅದೆಲ್ಲ ಮಿಕ್ಸ್ ಮ್ಯಾಚ್. ಸೊ ಇದೆಲ್ಲ ಅಗ್ರಿಮೆಂಟ್ ಮುಖಾಂತರನೇ ಹೋಗುತ್ತಾ? ಹೌದು ಸರ್. ಹೌದು, ಪ್ರತಿಯೊಂದು ಕೂಡ ಅಗ್ರಿಮೆಂಟ್ ಎಲ್ಲ agreement ಯಾವ ಟೈಮಲ್ಲಿ ಇರುತ್ತೆ. ಡೆಲಿವರಿ ಹೌದು ಕೊಡ್ತೀವಿ sir, ಏನು ಹೌದು, ಪ್ರತಿಯೊಂದು ಇರುತ್ತೆ. ಹೌದು sir, ಹೌದು. ವರಿ ಮಾಡೋ ಅವಶ್ಯಕತೆ ಇಲ್ಲ. ಏನು ಇಲ್ಲ ಸರ್. ಅದು ಈಗ ಏನಾಗುತ್ತೆ ಅಂದ್ರೆ ಕೆಲವು ಕಡೆ ಈಗ ಅವನೇ ಇಂಟೀರಿಯರ್ ಅಂತ ಕೊಡ್ತೀವಿ, ಅರ್ಧ ತಗೊಂಡ್ಬಿಡ್ತಾನೆ, ಬೇರೆಯವ್ರಿಗೆ ಕೊಡಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಇಲ್ಲ ಇಲ್ಲ Stuck ಇಲ್ಲ, ಆಗ್ಬಿಡುತ್ತೆ. ಏನಿಲ್ಲ ಸರ್. ಓಕೆ, ಆತರ ಏನಿಲ್ಲ. ಆನ್ ಟೈಮ್ ಡೆಲಿವರಿ ಕೊಡ್ತೀರಾ? ತಿರ್ಗಾ ಸರ್ ನಮ್ದು ಅಂದ್ರೆ ಈಗ ಇವತ್ತಿಂದ ನೋಡ್ತಾ ಇಲ್ವಲ್ಲ ಸರ್ ನೀವು. Yes, ನಮ್ದು yes, yes. ನೀವು 2017 ಇಂದ ನೀವು Yes, yes, yes. ನೋಡ್ತಾ ಇದ್ದೀರಾ. ಈ ಕಸ್ಟಮರ್ ನೋಡ್ತಾ ಇರ್ತಾರೆ ಹೊಸಬ್ರಿಗೆ, ಅವರಿಗೆ ಒಂದು ಏನು ಮಾಹಿತಿ ಕೊಡಬೇಕು ಅದನ್ನ ನಮ್ಮ ಕಡೆಯಿಂದ ಕೊಟ್ಟಿದ್ದೀವಿ. ಸೊ ಯಾರಿಗೆಲ್ಲ ಬೇಕೋ ಕೇಸರ್ ಇನೋವೇಷನ್ ಕಡೆಯಿಂದ ಬರೀ ಹಾರ್ಡ್ವೇರ್ ಮೆಟೀರಿಯಲ್ ಅಷ್ಟೇ ಅಲ್ಲ, ಬರೀ ಇಂಟೀರಿಯರ್ ಮೆಟೀರಿಯಲ್ಸ್ ಅಷ್ಟೇ ಅಲ್ಲ, ಬರೀ ಲೇಬರ್ಸ್ ಅಷ್ಟೇ ಅಲ್ಲ, ಬರೀ ಸರ್ವಿಸ್ ಅಷ್ಟೇ ಅಲ್ಲ, A to Z ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ಥರ ಪ್ರತಿಯೊಂದು ಕೂಡ ಇವ್ರ ಕಡೆಯಿಂದನೇ ಸಿಗುತ್ತೆ. ಟೈಲ್ಸ್ ಬೇಕಾ, ವುಡನ್ ಡೋರ್ ಬೇಕಾ, ಲಾಕರ್ ಬೇಕಾ, ರಾಫ್ಟಿಂಗ್ ಬೇಕಾ, ಅಥವಾ TV ಯೂನಿಟ್ಸ್ ಏನೇನು ಬ್ಯಾಕ್ಗ್ರೌಂಡ್ ಬೇಕೋ ಪ್ರತಿಯೊಂದು ಕೂಡ ಇವ್ರ ಹತ್ರ ಮೆಟೀರಿಯಲ್ ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಹಾಗಾಗಿ ನಿಮಗೆ ಪ್ರತಿಯೊಂದು ಇವ್ರ ಕಡೆಯಿಂದನೇ ಸರ್ವಿಸ್ ಇರುತ್ತೆ. ಸೊ ಕೊನೆದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರಿ ಇಲ್ಲ ಸರ್, ಒಂದ್ಸತಿ ಬನ್ನಿ ಕೇಸರ್ ಇನೋವೇಷನ್ ಅಲ್ಲಿ, ಒಂದ್ಸತಿ ಬನ್ನಿ, ಏನ್ ನಡೀತಾ ಇದೆ ನಿಮ್ ಕೆಲಸ, ಯಾವ ತರ ಮಾಡಿಸ್ಬೇಕು, ಎಲ್ಲ ಯಾವ ತರ ಮಾಡಿಸ್ತಾ ಇದೀರಾ, ಒಂದ್ಸತಿ ಬಂದು ವಿಚಾರ ಮಾಡಿ, ಆಮೇಲೆ ಬೇಕಂದ್ರೆ ನಾವು ಒಂದ್ಸತಿ ಸೈಟ್ ವಿಸಿಟ್ ಮಾಡ್ಕೊಂಡು ಯಾವ ತರ ಆಗ್ಬಹುದು, ಏನ್ ಬಜೆಟ್ ಆಗ್ಬಹುದು, ಇಲ್ಲ ಏನ್ ಮಾಡ್ಬೋದು ಅವೆಲ್ಲ ನಾವು ಆಮೇಲೆ ಕೊಡ್ತೀವಿ ಸರ್. ಶೋರ್ ಅಲ್ವಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಇಷ್ಟೊತ್ತು ಪೇಷನ್ಸ್ ಇಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವೇನಾದ್ರೂ ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಕೇಸರ್ ಇನೋವೇಷನ್ ಕಾಂಟ್ಯಾಕ್ಟ್ ಮಾಡ್ಬೋದು.